ಯಾರಿಗೋ ಯಾರಣ್ಣ ಬಾಲ್ ಬ್ಯಾಟ್ಸ್ಮನ್ ಯಾರು? ಟಾಮಿ. ಆ ಕಡೆ ಬ್ಯಾಟ್ಸ್ಮನ್ ಯಾರು? ಪ್ರಕಾಶ್. ರಮೇಶ್ ಕೊಹ್ಲಿ ಅವರು ಇದೀಗ ಬ್ಯಾಟಿಂಗ್ ಅಲ್ಲಿ ವೈಡ್ ಬಾಲ್, ಮೊದಲನೇ ಒಂದು ಬಾಲ್ ವೈಡ್ ಆಗಿದೆ. ಡೆವಿಲ್ ದಿಲೀಪ್ ಅವರು ನಾನ್ ಸ್ಟ್ರೈಕ್ ಅಲ್ಲಿ ಕಾದು ನೋಡ್ಬೇಕು. ಅವರೊಂದು ಬ್ಯಾಟಿಂಗ್ ನ ಕಾಯ್ತಾ ಇದ್ದಾರೆ. ಹೊಸ ಮದುಮಗ ಅವರು ಈಗ ತಾನೇ ಮದುವೆ ಆಗಿದ್ದಾರೆ. ಉತ್ತಮವಾದ ತುಂಬಾ ಉತ್ತಮವಾದ ಆರಂಭ. ಮತ್ತೊಂದು ವೈಡ್ ಬಾಲ್. ಇಲ್ಲಿ ಸೀನಿಯರ್ ಅಂಪೈರ್ ಮಿಸ್ಟರ್ ಸುರೇಶ್ ಲಾರಾ, ದ್ರಾವಿಡ ಹೆಸರಿನ ಖ್ಯಾತಿಯ ಕೂಲ್ ಮೈನ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಅವ್ರನ್ನ. ಮತ್ತೊಮ್ಮೆ ರಮೇಶ್ ರಾಯಣ್ಣ ಟು ದಿಲೀಪ್. ಉತ್ತಮವಾದ ಹೊಡೆತ ಈ ಬಾರಿ. ಜೇಸನ್ ರಾಯಲ್ ಪಡೆಯಕ್ಕಾಗ್ತಾ ಇಲ್ಲ. 4 ರನ್ಗಳು. ಈ ಬಾರಿ ಗಾಳಿಯಲ್ಲಿ ಚೆಂಡು ಓಡ್ತಾ ಇದ್ದಾರೆ. ಉತ್ತಮವಾದ ಫೀಲ್ಡಿಂಗ್ ಅಲ್ಲಿ ಬೈಕೋ, ಅದು ಕಾರ್ತಿಕ್ ಬೈಕೋ. ಈ ಒಂದು ಅಂಕಣದಲ್ಲಿ ಅದ್ಭುತವಾದ ಆಟ ಆಡಿದ ಅನುಭವ ಇದೆ ಕಾರ್ತಿಕ್ ಬೈಕೋಗೆ. ಬಹಳಷ್ಟು ಬಿಗ್ ಹಿಟ್ನ ಹೊಡೆಯುವಂತ ಒಂದು ಕೆಪಾಸಿಟಿ ಇರೋ ಬೈಕೋ. ಮತ್ತೊಮ್ಮೆ ರಮೇಶ್ ಬ್ಯಾಟಿಂಗ್ ಅಲ್ಲಿ. ರಮೇಶ್ ಟು ರಮೇಶ್. ಉತ್ತಮವಾದ ಹೊಡೆತ ಗಾಳಿಯಲ್ಲಿ ಚೆಂಡಲ್ಲಿ ಚೂಪೆ ಯಾರು ಕ್ಯಾಚ್. ಸುಬೆ ಚೂಪೆ ತುಂಬಾ ಉತ್ತಮವಾದ ಕ್ಯಾಚ್ ಅನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ. ಸುದೀಪ್ ಚೂಪೆ ಅವರು ಮೊದಲನೇ ವಿಕೆಟ್ ಪತನ. ರಮೇಶ್ ಕೊಹ್ಲಿ ಅವರು 1 ರನ್ ಗಳಿಸುವ ಮೂಲಕ ಪೆವಿಲಿಯನ್ ಕಡೆಗೆ. ರಮೇಶ್ ರೈನಾ ಖ್ಯಾತಿಯ ಸೀನಿಯರ್ ಪ್ಲೇಯರ್ ಅವರು. ರಮೇಶ್ ರೈನಾ ಅವರು ಸದ್ಯದಲ್ಲಿ ಸೈಯದ್ ಶಾಲಂ ಅನ್ನೋರು ಬಿಟ್ರೆ ಸೊ ಆ ಒಂದು ತಂಡದಲ್ಲಿರುವಂತಹ ಸೀನಿಯರ್ ಪ್ಲೇಯರ್ ಅಂತ ಹೇಳ್ಬೋದು ರಮೇಶ್ ರಾಯ್ನಾ ಅವ್ರನ್ನ. ಜಾಷನ್ ರಾಯ್ ಮತ್ತು ರಮೇಶ್ ರಾಯ್ನಾ ಅವರು ಅದ್ಭುತ ಗೆಳೆಯರಿಬ್ರು. ಮೊದಲನೇ ವಿಕೆಟ್. ನೆಕ್ಸ್ಟ್ ಈಗ ಬ್ಯಾಟಿಂಗ್ ಅಲ್ಲಿ ಬರ್ತಾ ಇದ್ದಾರೆ RST ಬಾಯ್ಸ್, ದ ಹಿಟ್ಟಿಂಗ್ ಮಾಸ್ಟರ್ ಮಿಸ್ಟರ್ RX ಸೂರಿ. RX ಸೂರಿ ಅವರು ಆಗಮಿಸ್ತಾ ಇದ್ದಾರೆ ಈಗ ಬ್ಯಾಟಿಂಗ್ ಅಲ್ಲಿ. ನೋಡೋದಕ್ಕೆ ಚಿಕ್ಕವರಾಗಿ ಕಾಣ್ತಾರೆ. ಹೊಡೆಯುವ ಏಟುಗಳು ಮಾತ್ರ ಮುಟ್ಟು ನೋಡ್ಕೋಬೇಕು ಬೌಲರ್ಸ್ಗಳು. ಆ ರೀತಿ ಬಾರಿಸುವ ಒಂದು ಕ್ಷಮತೆಗಳನ್ನ ಇಟ್ಟಿದ್ದಾರೆ ಅವರು ಒಂದು ಬ್ಯಾಟ್ ಅಲ್ಲಿ. ಕಳೆದ ಪಂದ್ಯದಲ್ಲಿ ಅವರು ಬಾರಿಸಿದಂತ 2 ಅದ್ಭುತವಾದ ಸಿಕ್ಸರ್ಗಳು ತುಂಬಾ ಅಮೋಘವಾಗಿತ್ತು. ಇದು ಮತ್ತೊಮ್ಮೆ ಅನುಭವಿ ರಮೇಶ್ ರೈನಾ ಬೌಲಿಂಗ್ ಅಲ್ಲಿ. ರೈನಾ ಟು RX ಸೂರಿ. ಒಳ್ಳೆಯ ಬ್ಯಾಟ್ ಅಲ್ಲಿ ನೋಡೋದಕ್ಕೆ. ಮೊದಲ ಬಾಲ್ ನಲ್ಲಿ ಹೊಡೆಯುವಂತ ಒಂದು ಯತ್ನ ಮಾಡಿದ್ರು. ಇಲ್ಲಿ ಜೋರಾಗಿ ಅಪೀಲ್ ಮಾಡ್ತಾ ಇದ್ದಾರೆ ರಮೇಶ್. ಉತ್ತಮವಾದ ಬಾಲಿಂಗ್ ಇಲ್ಲಿ ರಮೇಶ್ ಅವರಿಂದ. ಎಲ್ಲರಿಗೂ ಗಮನ ಇರಲಿ, ಕುಳಿತಿರುವಂತಹ ಎಲ್ಲ ಪ್ರೇಕ್ಷಕರಿಗೆ. ಅದು ಬಾಲ್ ಪ್ಲೀಸ್. ಅಪ್ಪು ಬಾಲ್ ಎಷ್ಟಾಗ ಲಾಸ್ಟ್ ಬಾಲ್ ರಿಮೈನಿಂಗ್. ಎಲ್ರಿಗೂ ಗಮನ ಇರಲಿ. ಇವತ್ತು ನಮ್ಮ ಶಕ್ತಿನಗರ ಪೊಲೀಸ್ ಠಾಣೆಯ ಆರಕ್ಷಕರು ಈ ಒಂದು 3 ಪಂದ್ಯಗಳಿಗೂ ತಮ್ಮ ಒಂದು ಭದ್ರತೆಯನ್ನು ನೀಡಲು ಆಗಮಿಸಿದ್ದಾರೆ. ಧನ್ಯವಾದ ನಮ್ಮ ಶಕ್ತಿನಗರ ಪೊಲೀಸ್ ತಂಡಕ್ಕೆ. ಇಲಾಖೆಯ ವತಿಯಿಂದ ಈ ಒಂದು ಪಂದ್ಯಕ್ಕೆ ರಕ್ಷಣೆ ನೀಡಲಾಗ್ತದೆ. ಈ ಬಾರಿ ರಿವರ್ಸ್ ಹೊಡೆಯುವಂತ ಒಂದು ಪ್ರಯತ್ನ ಕಂಪ್ಲೀಟ್ ಆಗಿ ಡಾಟ್ ಆಗಿದ್ದಾರೆ ಸೂರ್ಯ ಅವರು. ಮೊದಲ ಓವರ್ ಮುಕ್ತಾಯಕ್ಕೆ ಮೊದಲ ಓವರ್ ಮುಕ್ತಾಯಕ್ಕೆ 8 ರನ್ಗಳು, 1 ವಿಕೆಟ್ ನಷ್ಟ. ಈಗಾಗಲೇ ರಮೇಶ್ ಕೊಹ್ಲಿ ಅವರು ಔಟ್ ಆಗಿ ಪೆವಿಲಿಯನ್ ಕಡೆ ತೆರಳಿದ್ದಾರೆ. ಇದೀಗ ದಿಲೀಪ್ ಅವರು ಹಾಗೂ RX ಸೂರ್ಯ ಅವರು ಇಬ್ರು ಸಹ ಬ್ಯಾಟಿಂಗ್ ಅಲ್ಲಿ ಇದ್ದಾರೆ. ನೋಡೋಣ ಯಾವ ರೀತಿ ಆಡ್ತಾರೆ ಅಂತ.
ಇದೀಗ ಬೌಲಿಂಗ್ ನಲ್ಲಿ ವಿಶೇಷವಾಗಿ 3 ಓವರ್ ಪವರ್ ಪ್ಲೇ ಇರುತ್ತೆ. ಈಗಾಗಲೇ ತಮಗೆಲ್ಲ ಸೈರನ್ ಕೇಳಿಸಿದೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರದು. ಪ್ರೇಕ್ಷಕರಾಗಿ ನೋಡಿಕೊಳ್ಳಿ, ಆಟಗಾರರಾಗಿ ವರ್ತಿಸಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಾನೂನಿನ ಕ್ರಮ ನಿಮ್ಮ ಮೇಲೆ ಸುಲಭವಾಗಿ ಜರುಗಿಸುವಂಥದ್ದು ನಮ್ಮ ಆರಕ್ಷಕ ಪಡೆಯ ವತಿಯಿಂದ ಆಗುತ್ತೆ. ಯಾವುದೇ ಸುವ್ಯವಸ್ಥೆ ಆಗದೆ ತುಂಬಾ ಚೆನ್ನಾಗಿ ನಡೆಯಲಿ ಈ ಒಂದು ಪಂದ್ಯಗಳು ಅಂತ ಕಾನೂನಿನ ರಕ್ಷಣೆ ಕೋರಿದ್ದೇವೆ. ಅವರು ಸಹ ನಮ್ಮ ಒಂದು ಮಾತಿಗೆ ಗೌರವ ಕೊಟ್ಟು ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಆಗಮಿಸಿದ್ದಾರೆ ರಕ್ಷಣೆ ನೀಡೋದಕ್ಕೆ. ಧನ್ಯವಾದ ನಮ್ಮ ಶಕ್ತಿನಗರ್ ಪೊಲೀಸ್ ಇಲಾಖೆಗೆ ಮತ್ತೊಂದು ಬಾರಿ. ಇದೀಗ ಬೌಲಿಂಗ್ ನಲ್ಲಿ ಸಂದೀಪ್ ಚೂಪಿ ತುಂಬಾ ಉತ್ತಮವಾದ ಒಬ್ಬ ಬಾಲರ್ ಇವರು. ಯಾಕಂದ್ರೆ ಎಲ್ಲ ಸ್ಲೋವರ್ಗಳು ಕಟ್ಟರ್ಗಳು ಅದು ಸ್ವಿಂಗ್ ಮಾಡಬಲ್ಲರು. ದಿಲೀಪ್ ಬ್ಯಾಟಿಂಗ್ ನಲ್ಲಿ ಉತ್ತಮವಾದ ಬೌಲಿಂಗ್, ಅಷ್ಟೊಂದು ಉತ್ತಮವಾದ ಹೊಡೆತ ಕೂಡ. ಅಲ್ಲಿ PG ಕಾರ್ತಿಕ್ ಅವರಿದ್ದಾರೆ, ನೋಡಕ್ ತುಂಬಾ ಸ್ವಲ್ಪ ಸಣ್ಣ ಕಂಡು ಕೂಡ ಒಳ್ಳೆ ಒಂದು ಶಕ್ತಿ ಇಟ್ಟಿದ್ದಾರೆ ಬಾಡಿ. ಯಾಕಂದ್ರೆ ಅವ್ರು ಬಾಲ್ ಹಾಕ್ಬೇಕಾದ್ರೆ ಮಿನಿಮಮ್ ಸ್ಪೀಡ್ ಮೂವ್ಮೆಂಟ್ ಆಗುತ್ತೆ ಬಾಲ್. ಕಾರ್ತಿಕ್ PG ಅವರು ಇಂಜಿನಿಯರ್ ಅವರು ಈಗಾಗಲೇ RTPS ನಲ್ಲಿ ಡ್ಯೂಟಿ ಮಾಡ್ತಾರೆ. ಇದೀಗ ಟಾಮಿ RX ಸೂರಿ, ಸುದೀಪ್ ಸೂರಿ. ಒಂದು ವಿಶೇಷವಾದ ಮನವಿ, ಈಗಾಗಲೇ ಸ್ಟಂಪ್ಗೆ ಮೈಕ್ನ ಅಳವಡಿಸಲಾಗಿದೆ. ನಮ್ಮ ರಾಯಚೂರಿನ ಬಿಸಿ ಬಿಸಿ ಭಾಷೆಯನ್ನ ದಯವಿಟ್ಟು ಅದ್ರಲ್ಲಿ ತೆಗಿಬೇಡ್ರಿ, ಯಾಕಂದ್ರೆ ಯೂಟ್ಯೂಬ್ ಲೈವ್ ಟೆಲಿಕಾಸ್ಟ್ ಆಗುತ್ತೆ. ಅದು ಮತ್ತೊಮ್ಮೆ ಈ ಬಾರಿ ಉತ್ತಮವಾದ ಹೊಡೆತ ಇಲ್ಲಿ ಸುರೇಶ್ ಟಾಮಿ ಅವರಿಂದ ಕೇವಲ 1 ರನ್. ಅಲ್ಲಿ ಬೈಕೋ ಕಾರ್ತಿಕ್, ಅಲ್ಲಿ ಶಾಲಮಣ್ಣ ಅವರು ಕೀಪಿಂಗ್ ಅಲ್ಲಿ ಈಗಾಗಲೇ ಅದ್ಭುತವಾದ ಒಂದು ಕೀಪಿಂಗ್ ಮಾಡಿ ತೋರಿಸಿದ್ದಾರೆ. ಇವಾಗ 3 ಪಂದ್ಯಗಳಲ್ಲಿ ಉತ್ತಮವಾದ ಕ್ಯಾಚ್ಗಳನ್ನು ಸಹ ತೆಗೆದುಕೊಂಡಿದ್ದಾರೆ. ಸ್ಟಂಪ್ ಮೈಕ್ ಇರೋದ್ರಿಂದ ಸ್ವಲ್ಪ ಭಾಷೆಯನ್ನು ನಿಯಂತ್ರಣ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಯೂಟ್ಯೂಬ್ ಲೈವ್ ಅಲ್ಲಿದೆ ಈ ಒಂದು ಪಂದ್ಯ. ಮತ್ತೊಮ್ಮೆ ಚೂಪಿ ಸುದೀಪ್ ಅವರಿಂದ ಉತ್ತಮವಾದ ಬೌಲಿಂಗ್ ಇಲ್ಲಿ. ಫೋನ್ ಬಂದಂಗೆ ಸೌಂಡ್ ಚೇಂಜ್ ಆಯ್ತು. ನನ್ನ ಸೌಂಡ್ ಅದೇ ಗೌಡ್ರೆ ಹೇಳಿ ಇಲ್ಲಿ ಎಲ್ಲಿ ಬೇಡ ಯಾಕ ಸರಿ ಓಕೆ. ಗಾಳಿಯಲ್ಲಿ ಚೆಂಡು ಸುದೀಪ್ ಅವರು ಸುಲಭವಾಗಿ ತೆಗೆದುಕೊಂಡಿದ್ದಾರೆ ಕ್ಯಾಚ್ ಅನ್ನ. ಡ್ಯಾಮೇಜ್ ದಿಲೀಪ್ ಅವರು ಇದೀಗ ಬ್ಯಾಟಿಂಗ್ ನಲ್ಲಿ ಬ್ರ್ಯಾಂಡ್ ಆಫ್ ಸಚಿನ್ ರಾಯ್ಸ್ ಶಕ್ತಿನಗರದ ಅತಿ ವೇಗದ ಬೌಲರ್ ಅಂತ ಹೆಸರಾಗಿರುವಂತಹ ಫ್ರಾನ್ಸಿಸ್ ರಬಡ ಬ್ಯಾಟಿಂಗ್ ಆಗಮಿಸಿದ್ದಾರೆ. ಕಾಬೋರ್ ಬಗ್ಗೆ ಇವತ್ತು ಯಾವ ರೀತಿ ಆಡ್ತಾರೆ ಅಂತ ಒಂದು ಕ್ರೂಷಿಯಲ್ ಗೇಮ್ ಇವತ್ತು ಸೆಮಿಫೈನಲ್. ಇಂಥ ಹಲವಾರು ಪಂದ್ಯಗಳಲ್ಲಿ ಈ ಸಿಚುವೇಶನ್ ಎದುರಿಸಿದಂತ ಒಂದು ಅನುಭವ ಇಲ್ಲಿ ತೋರಿಸಬೇಕಾಗಿದೆ ಅವರು. ನೋಡೋಣ ಯಾವ ರೀತಿ ಆಡ್ತಾರೆ ಅಂತ. ಯಾಕಂದ್ರೆ ಈ ವಿಕೆಟ್ ತುಂಬಾನೇ ಮುಖ್ಯ, ಕ್ರೂಷಿಯಲ್ ಆಗಿರುತ್ತೆ. ಅದರಲ್ಲಿ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಅದರಲ್ಲಿ ವಿಶೇಷವಾಗಿ ಸುದೀಪ್ ಚೂಪಿ ಅವರು ತುಂಬಾ ಅನುಭವ ಹೊಂದಿದ್ದಾರೆ. ಯಾಕಂದ್ರೆ ಬಹಳಷ್ಟು ಬಾರಿ ರಬಡ ಅವರಿಗೆ ಬಾಲಿಂಗ್ ಮಾಡಿದಂತ ಒಂದು ಅನುಭವ ಇದೆ. ಮಲ್ಲು ಲಾರಾ ಅವರಿಗೆ ಆಗಿರ್ಬೋದು ಅಥವಾ ಸುದೀಪ್ ಅವರಿಗೆ ಆಗಿರ್ಬೋದು ಮತ್ತು ರಮೇಶ್ ರಾಯ್ನ ಅವರಿಗೂ ಕೂಡ ಆಗಿರ್ಬೋದು. ಬಹಳಷ್ಟು ಪಂದ್ಯಗಳನ್ನ ಫ್ರಾನ್ಸಿಸ್ ಅವ್ರ ಜೊತೆ ಆಡಿದ್ದಾರೆ. ನೋಡೋಣ ಈ ಒಂದು ಬಾಲ್ ಈಗ ಸುದೀಪ್ ಟು ಫ್ರಾನ್ಸಿಸ್ ರಬಡ. ಸ್ವಾಗತ ಶ್ರೀನಾಥ್ ಸರ್ಗೆ. ಉತ್ತಮವಾದ ಬೌಲಿಂಗ್. ಮೊದಲ ಬಾಲ್ನ
ತುಂಬಾ ಚೆನ್ನಾಗಿ ಪ್ಲೇಡ್ ಮಾಡಿದ್ದಾರೆ. ಫ್ರಾನ್ಸಿಸ್ ರಬಾಡ್ ಅದೇ ರೀತಿ ಒಂದು ಉತ್ತಮವಾದ ಬಾಲಿಂಗ್ ಕೂಡ ಸುದೀಪ್ ಚೋಟಿ ಅವರ ಕಡೆಯಿಂದ ಬಗೆಟ್ ಮಾಡುವಂತ ಒಂದು ಕ್ಷಮತೆ ಇದೆ ಅವರಿಗೆ. ಪೇವ್ಲಿಂದನೇ ರೆಡಿಯಾಗಿ ಬಂದಿರ್ತಾರೆ ಬಿಗ್ ಹಿಟ್ಗಳನ್ನು ಹೊಡೆಯೋದಕ್ಕೆ. ಫ್ರಾನ್ಸಿಸ್ ರಬಾಡ್ ಅವರು ಕಳೆದ ಪಂದ್ಯದಲ್ಲಿ ಮೊದಲ ಬಾಲ್ನಲ್ಲೇ ಹಿಟ್ಟಿಂಗ್ ಸ್ಟಾರ್ಟ್ ಮಾಡಿದ್ರು. ಉತ್ತಮವಾದ ಹೊಡೆತ, ಇದು ಉತ್ತರವಿಲ್ಲದ ಹೊಡೆತ. 4 ರನ್ಗಳು, ಬೌಂಡ್ರಿ ಫ್ರಾನ್ಸಿಸ್. ಅದೇ ರೀತಿಯಾಗಿ ಸಾಗರ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕ್ಲಾಸ್ 3 ಹೌದಾ ಅಂತ ಐತಲ್ಲ ಅದಕ್ಕೆ ಅನ್ಕೊಂಡ್ವಿ. ಈಗಾಗಲೇ ಮತ್ತೊಮ್ಮೆ ಬಾಲಿಂಗ್ ಅಲ್ಲಿ ಈ ಬಾರಿ ಜೂನಿಯರ್ ಎನ್.ಟಿ.ಆರ್ ಹೆಸರಬೇಕಾದ ಮಲ್ಲು ಲಾರಾ, ಇವರನ್ನ ಸೂರಿ ಲಾರಾ ಅವರು ಸಚಿನ್ ಬಾಯ್ಸ್ನ ಬ್ರ್ಯಾಂಡ್ ಒಂದು ಕಾಲದಲ್ಲಿ ತುಂಬಾ ಉತ್ತಮವಾದ ಬೌಲರ್. ಅವರು ಕೂಡ ಇದೇ ಒಂದು ಆಕ್ಷನ್ ರೀತಿಯಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು. ಸೂರಿ ಲಾರಾ ಅವರು ಸಚಿನ್ ಬಾಯ್ಸ್ನ ಬ್ರ್ಯಾಂಡ್ ಅವರು. ಈಗ ಮಲ್ಲು ಲಾರಾ ಟು ಸುರೇಶ್. ಸೂರಿ ಗಾಳಿಯಲ್ಲಿ ಚೆಂಡು, ಅಲ್ಲಿ ಯಾವುದೇ ಒಬ್ಬ ಪ್ಲೇಯರ್ ಇಲ್ಲ, ಪವರ್ ಪ್ಲೇ ಇರೋದ್ರಿಂದ 4 ರನ್ಗಳು. ಸಾಂಗ್ ಪ್ಲೀಸ್. RST ಬಾಯ್ಸ್ ಅನ್ನೋ ಒಂದು ತಂಡನ ತುಂಬಾ ಅದ್ಭುತವಾಗಿ ಕಟ್ಟಿದ್ರು. ಇವತ್ತು ಅವ್ರು ಆಡಿದ್ದಾದ್ರೆ ತುಂಬಾ ಅದ್ಭುತವಾದ ಇನ್ನಿಂಗ್ಸ್ ಆಗಿ ಕಂಡು ಬರುತ್ತೆ. ಇದು ತುಂಬಾ ಉತ್ತಮವಾದ ಹೊಡೆತ. 4 runs. ಮತ್ತೊಂದು ಉತ್ತಮವಾದ ಹೊಡೆತ. ನಾನಾಗ್ಲೇ ಹೇಳಿದೆ, ಇವ್ರು ನೋಡೋದಕ್ಕೆ ಚಿಕ್ಕವರಾಗಿ ಕಾಣ್ತಾರೆ, ಬಾರ್ಸಕ್ ಸ್ಟಾರ್ಟ್ ಮಾಡಿದ್ರೆ ಬಾಲರ್ಸ್ ಸುರೇಶ್ RX ಸೂರಿ.
ಮತ್ತೊಂದು ಉತ್ತಮವಾದ ಪೇಡಿ, ಅಷ್ಟೇ ಉತ್ತಮವಾದ ಕಮ್ ಬ್ಯಾಕ್ ಅಂತ ಹೇಳ್ಬೋದು. 2 ರನ್ಗಳು ಓಡುವಂತ ಯತ್ನ ಫ್ರಾನ್ಸಿಸ್ ರಬಾಡ ಅವರಿಂದ ಸುಲಭವಾಗಿ ತೆಗೆದುಕೊಂಡು ಸುಮೇಶ್ ರಾಯ್ನಾ ಅವರು ಫೀಲ್ಡಿಂಗ್ ನಲ್ಲಿ. ರಾಯ್ನಾ ಕೊಂಚ ಗಲಿಬಿಲಿ. 3 ಓವರ್ ಮುಕ್ತಾಯಕ್ಕೆ 36 ರನ್ಗಳು, 2 ವಿಕೆಟ್ ನಷ್ಟ. ಈಗಾಗಲೇ ಕಂಪ್ಲೀಷನ್ ಆಫ್ 3 overs, 36 runs, loss of 2 wickets. The first one stars KKR choose to fill first. ಒಂದು ಟಾಸ್ ಅನ್ನು ಗೆದ್ಕೊಂಡಂತ KKR ತನ್ನ ಚೇಸಿಂಗ್ ಮಾಡೋದಾಗಿ ನಿರ್ಣಯ ತೆಗೆದುಕೊಂಡಿತ್ತು. ಅದೇ ರೀತಿ ಬಹುಶಃ ಹಳೆಯನವ್ರಿಗೆ ಏನೋ ಟಿಪ್ಸ್ ಕೊಟ್ಟಾದ್ರು ಅಂತ ಅನ್ಸುತ್ತೆ. ರಮೇಶ್ ರಾಕಿ ಅವರು ಒಂದೇ ಟೀಮಲ್ಲಿ ಆಡಿದ್ರು RST ಬಾಯ್ಸ್ ನಲ್ಲಿ. ಈಗ 4ನೇ ಬಾಲಿಂಗ್ ತೆಗೆದುಕೊಂಡು ಕಾರ್ತಿಕ್ PG ನೋಡೋದಕ್ಕೆ ಸಣ್ಣ ಕಂಡ್ರು ಕೂಡ ತುಂಬಾ ವೇಗ ಇಟ್ಟಿದ್ದಾರೆ ಬಾಲಲ್ಲಿ. ಈಗಾಗಲೇ ನೆಕ್ಸ್ಟ್ ಪಂದ್ಯ ಕಾಯ್ತಾ ಇರುವಂತ ನೆಕ್ಸ್ಟ್ ಪಂದ್ಯ ಕೂಡ ರೆಡಿಯಲ್ಲಿರುತ್ತೆ. ಆಲ್ರೆಡಿ SK ಬಾಯ್ಸ್ ಮತ್ತು ಗೇಮ್ ಚೇಂಜರ್ 2ನೇ ಸೆಮಿಫೈನಲ್ ಪಂದ್ಯ ಅದು. ಈಗ ಮೊದಲ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ತುಂಬಾ ಉತ್ತಮವಾದ ಬ್ಯಾಟಿಂಗ್ ಇಲ್ಲಿ ಸುರೇಶ್ ಟಾಮಿ ಅವರು. ಇನ್ನೇನು ಎಲ್ಲ ಪಬ್ಲಿಕ್ ಟಾಕ್ ಮತ್ತು ಪ್ಲೇಯರ್ಸ್ ಟಾಕ್ ಇತ್ತು. ಇನ್ನೇನು ಮುಗೀತು ಸೂರ್ಯ ಅವರ ಆಟ ಅನ್ನೋದ್ರಲ್ಲೇ ನಾನಿನ್ನು ಜೀವಂತ ಇದ್ದೀನಿ ಅಂತ ತೋರಿಸಿದ್ದಾರೆ ಮತ್ತೊಮ್ಮೆ ಸುರೇಶ್. RX ನಾನೇನು ಅನ್ನೋದನ್ನ ತೋರಿಸಿದ್ದಾರೆ ಇವತ್ತಿನ ಒಂದು ಆಟದ ಮೂಲಕ. ಕಳೆದ ಪಂದ್ಯದಲ್ಲಿ 2 6 ಬಾರಿಸುವ ಮೂಲಕ ನಾನಿನ್ನೂ ಆಟದಲ್ಲಿದ್ದೀನಿ, ಐ ಮೀನ್ ಗೇಮ್ ಅಂತ ತೋರಿಸಿದ್ರು. ಬಟ್ ಇವತ್ತು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ RX ಸೂರ್ಯ ಅವರು. ಹಾಗಾಗಿ ಪ್ಲೇಯರ್ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಹುಷಾರು, ಯಾಕಂದ್ರೆ ಪ್ಲೇಯರ್ಸ್ ಒಬ್ಬರು ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ಬೇಕಾದ್ರೆ ಆಡ್ತಾರೆ. ಈಗ ಸ್ಕೋರ್ ಕೇಳ್ತಾ ಇದ್ದಾರೆ. 3 ಓವರ್ ಮುಕ್ತಾಯಕ್ಕೆ 36 ರನ್ಗಳು. ಇದೀಗ ನಮ್ಮ ಕಾರ್ತಿಕ್ ಸರ್ ಅವರು ಬಾಲಿಂಗ್ ಅಲ್ಲಿ ಉತ್ತಮವಾದ ಬಾಲಿಂಗ್ ಕ್ಷಮತೆಯನ್ನು ಹೊಂದಿದ್ದಾರೆ ಕಾರ್ತಿಕ್ ಸರ್ ಅವರು. PG ಕಾರ್ತಿಕ್ ಅದು ಬ್ಯಾಟಿಂಗ್ ನಲ್ಲಿ ಸಿಕ್ಸರ್ ರಬಾಡ, ಫ್ರಾನ್ಸಿಸ್ ರಬಾಡ. ಉತ್ತಮವಾದ ಬ್ಯಾಟಿಂಗ್ ಇಲ್ಲಿ. ಇದು ತಾವೊಬ್ಬ ಬಿಗ್ ಹಿಟ್ಟರ್ ಆದ್ರೂ ಕೂಡ ಇನ್ನೊಬ್ರು ಫಾರ್ಮ್ ನಲ್ಲಿ ಬಂದಾಗ ಯಾವ ರೀತಿ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಫ್ರಾನ್ಸಿಸ್ ಅವರು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಇಲ್ಲಿ. ಬೇಕಾದ್ರೆ ಸಿಂಗಲ್ ಆಡುವ ಮೂಲಕ ಸುರೇಶ್ ಅವರಿಗೆ ಸ್ಟ್ರೈಕ್ ಕೊಡ್ತಾ, ಯಾಕಂದ್ರೆ ಯಾರಿಗೆ ಹಿಟ್ಟಲ್ಲಿ ಇರ್ತಾರೆ ಅವ್ರಿಗೆ ಚಾನ್ಸ್ ಕೊಡೋದು ಇದು ಒಳ್ಳೆ ಕ್ರಿಕೆಟ್. ಇದು ಒಳ್ಳೆ ಕ್ರಿಕೆಟ್ ಲಕ್ಷಣ ಹಾಗೂ ಗೇಮ್ ಪ್ಲಾನ್ ಲಕ್ಷಣ ಅಂತ ಹೇಳ್ಬೋದು ಇದನ್ನ. ಕಳೆದ ಓವರ್ನಲ್ಲಿ ಬಂದಂತ ಅದ್ಭುತ ಆಟ KKR ತಂಡಕ್ಕೆ ಸ್ವಲ್ಪ ಬಿಸಿ ಮೂಡಿಸಿದೆ ಅಂತ ಹೇಳ್ಬೋದು. ಆದರೆ ಪರವಾಗಿಲ್ಲ. ಈಗ ಕಾರ್ತಿಕ್ ಅವರು ಬಾಲಿಂಗ್ ಅಲ್ಲಿ ಕಾನೂನು ಯಾವ ರೀತಿ ಕಮ್ ಬ್ಯಾಕ್ ತಗೊಳ್ತಾರೆ ಅಂತ. ಜೆಸನ್ ರಾಯ್ ಅಲ್ಲಿ ಕ್ಯಾಪ್ಟನ್ಸಿಯಲ್ಲಿ ದ ಬಾಯ್ಕ್ ಕಾರ್ತಿಕ್, ಸಯ್ಯದ್ ಶಾಲಮನ್ ಅವರು, ಸಜ್ಜಾದ್ ಅವರು, ರಮೇಶ್ ರಾಯ್ನ. ಉತ್ತಮವಾದ ಬಾಲಿಂಗ್ ಇಲ್ಲಿ ಕಾರ್ತಿಕ್ ಅವರಿಂದ 2 ರನ್ ಓಡುವಂತ ಒಂದು ಕ್ಷಮತೆ. ತುಂಬಾ ಸ್ಪೀಡ್ ಆಗಿ ಓಡ್ತಾ ಇದ್ದಾರೆ. ಕಂಪ್ಲೀಟ್ 2 ರನ್ಗಳನ್ನು ತೆಗೆದುಕೊಂಡಿದ್ದಾರೆ ತುಂಬಾ ವೇಗವಾಗಿ ಅಲ್ಲಿ. ಯಾಕಂದ್ರೆ ಇಬ್ಬರು ರನ್ನರ್ ಕೂಡ ತುಂಬಾ ಸ್ಪೀಡ್ ಆಗಿ ಓಡ್ತಾರೆ. RST ಬಾಯ್ಸ್ ಅಲ್ಲಿ ತಮ್ಮದೇ ಆದ ಒಂದು ರನ್ನಿಂಗ್ ಕ್ಷಮತೆಯನ್ನು ಇಟ್ಕೊಂಡಿದ್ರು ಟಾಮಿ ಅವರು. ಬಟ್ ಇತ್ತೀಚೆಗೆ ಬಹಳ ದಿನಗಳ ಕಾಲ ಆಡಿಲ್ಲ ಅವರು ಪಿಚ್ ಮೇಲೆ. ಮತ್ತೊಮ್ಮೆ ಅದೇ ಲೈನ್ ತಗೊಂಡು ಬಂದಿದ್ದಾರೆ RX ಸೂರ್ಯ ಅವರು. ಈ ಬಾರಿ ಮತ್ತೊಂದು ಉತ್ತಮವಾದ ಹೊಡೆತ
ನೋಡ್ಬೇಕು ಇಲ್ಲಿ 2 ರನ್ಗಳು, ಸುಲಭವಾದ 2 ರನ್ಗಳು. ತುಂಬಾ ಉತ್ತಮವಾದ ರನ್ನಿಂಗ್ ಅಂತ ಹೇಳ್ಬೋದು ಇದನ್ನ. ಗೌಡ್ರಿ ಎಲ್ಲಿದಾವ ಪಾಸ್? ಓಕೆ, ತಗೊಂಡು ಯಾರಿಗೆ ಕೊಡ್ಬೇಕು? ಹಾಂ ಸರಿ, ಆಗ್ತದೆ. ಹೊಡಿತೇವೆ ಹೊರಗೆ, ಬಿತ್ತೊರಗೆ. ಉತ್ತಮವಾದ ಕಟ್ಟಲ್ಲಿ ಸುರೇಶ್ ಅವರಿಂದ. ನಾನು ಆಗಲೇ ಹೇಳಿದೆ ನಿಮಗೆ, ಅವರು 360 ಆಡುವ ಕೆಪಾಸಿಟಿ ಹೊಂದಿದ್ದಾರೆ ಅಂತೇಳಿ. ಅವ್ರ ಬಾಲ್ ಮೇಲೆ ಲೋಡ್ ಆಡ್ತಾರೆ, ಏನ್ ಮಾಡ್ಬೋದು ಅಂತ ಕೊನೆ ಮೂಮೆಂಟ್. ನಾಲ್ಕು ಓವರ್ ಮುಕ್ತಾಯಕ್ಕೆ ಅದೇ ಬಂದು 4 ಓವರ್ ಮುಕ್ತಾಯಕ್ಕೆ 47 ರನ್, 2 ವಿಕೆಟ್ ನಷ್ಟಕ್ಕೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ. ಒಂದು ಒಳ್ಳೆ ಅದ್ಭುತವಾದ ಸ್ಟಾರ್ಟ್ ಟಾಮಿ ಸೂರ್ಯ ಅವರಿಂದ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಇದುವರೆಗೂ ಕೂಡ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವಿಕೆಟ್ ಕಳೆದುಕೊಂಡ್ರು ಕೂಡ ಅದ ನಂತರ ಒಂದು ಅದ್ಭುತವಾದ ರಿಕವರಿ ಅಂತ ಹೇಳ್ಬೋದು ಟಾಮಿ ಸೂರ್ಯ ಅವರ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದ. 47 ರನ್. ಈಗ ಮತ್ತೊಮ್ಮೆ ಸ್ಟ್ರೈಕಲ್ಲಿದ್ದಾರೆ ಲೆಫ್ಟ್ ಹ್ಯಾಂಡರ್ ಫ್ರಾನ್ಸಿಸ್. ಅವ್ರಿಗೆ ಬಾಲಿಂಗ್ ಮಾಡಲು
ಸೈಡ್ ಆಮ್ ಆಕ್ಷನ್ ಇಂದ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಮಲ್ಲು NTR ಅವರು. ಅದ್ಭುತವಾದ ಹೊಡೆತ, ಯಾವ್ದು ಫೀಲ್ಡರ್ಗೆ ಅವಕಾಶ ಇಲ್ಲ. ಇದು 1 ಬಾಲ್ಸ್ ಬೌಂಡ್ರಿ, 4 ರನ್ನು. ಮೊದಲನೇ ಬಾಲಲ್ಲಿ ಬೌಂಡ್ರಿ ಬಾರಿಸಿ ಸಂಪೂರ್ಣವಾದ ಪ್ರೆಷರ್ ಬಾಲರ್ ಮೇಲೆ ಹಾಕಿದ್ದಾರೆ ಫ್ರಾನ್ಸಿಸ್ ರಬಾಡಾ. ಅದ್ಭುತವಾದ ಬ್ಯಾಟಿಂಗ್ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಫ್ರಾನ್ಸಿಸ್ ರಬಾಡಾ ಹಾಗೂ ಟಾಮಿ ಒಳ್ಳೆ ಬಾಲ್, ಅಷ್ಟೇ ಒಳ್ಳೆ ಪ್ಲೇಡು. ಒಂದು ಫೀಲ್ಡಿಂಗ್ ಅಲ್ಲಿ ಅಜಯ್ ಕಾದು ಹೊಡಬೇಕು, ರನ್ ಆಗೋ ಸಾಧ್ಯತೆ. ಥ್ರೋ ಕರೆಕ್ಟ್ ಆಗಿ ಬರಲಿಲ್ಲ, ಬಾಲ್ ಕನೆಕ್ಟ್ ಕೂಡ ಮಾಡಲಿಲ್ಲ ಬೌಲರು. ಇದರೊಂದಿಗೆ ಮತ್ತೊಂದು ಎಕ್ಸ್ಟ್ರಾ ರನ್ ಈಗ ಅಲ್ಲಿ ಅಪೀಲ್ ಇದೆ, ಕಾದು ನೋಡಬೇಕು. ಅದು ಮತ್ತೆ ಓಡೋ ಪ್ರಯತ್ನ. ಅಂಪೈರ್ ನಿರ್ಣಯ ನಾಟ್ ಔಟ್. ಅಂಪೈರ್ ಶಬ್ದಂ ರಸೇಲ್ ಅವರಿಂದ. ಇದು ಥರ್ಡ್ ಅಂಪೈರ್ ಥರ್ಡ್ ಅಂಪೈರ್ಗೆ ನೀಡಿರ್ತಾರೆ ರನ್ಔಟ್. ಭಯ ತೋಡ ರನ್ಔಟ್ ಚೆಕ್ಕರು ಸೈಡ್ ಆಮ್ ಕ್ಯಾಮ್ರಾಸ್. ಈ ಡಿಸಿಷನ್ ಸಿದ್ದು ಅವರು ನೋಡಿ ಫೈನಲೈಸ್ ಮಾಡ್ತಾರೆ. ಸಿದ್ದು ಹಾಗೂ JK ರಾಮ್ ಅವರು ನೋಡಿ ಫೈನಲೈಸ್ ಮಾಡಬೇಕು ಡಿಸಿಷನ್. ನಾಟ್ ಔಟ್ ಅಂಪೈರ್ ನಿರ್ಣಯ. ನಾಟ್ ಔಟ್ ಅಂತ ಡಿಸಿಷನ್ ಆಗಿದೆ. ಇದು ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ ಮೇಲೆ ಒಂದು ಈಗ ಈ ಟೂರ್ನಮೆಂಟ್ ಇಷ್ಟು ಅದ್ಭುತವಾಗಿ ನಡೀಬೇಕಾದ್ರೆ ಸ್ಪಾನ್ಸರ್ಸ್ ತುಂಬಾ ಮುಖ್ಯ. ಡೌಲ್ ಶಾಪ್ ಅಂಡ್ ಜೈಶಾಂತ್ ಅವರು ಯೂಟ್ಯೂಬ್ ಲೈವ್ಗೆ ಮೊದಲನೇ ದಿನ ಹಾಗೂ 2ನೇ ದಿನ ಸಂಪೂರ್ಣ ವೆಚ್ಚವನ್ನು ಭರಿಸಿರ್ತಾರೆ. ಅದಾದ ನಂತರ ಫುಲ್ ಟೂರ್ನಮೆಂಟ್ ಉದ್ದಕ್ಕೂ ಕೂಲ್ ಡ್ರಿಂಕ್ಸ್ನ ವ್ಯವಸ್ಥೆ ಕೂಡ ಜೈಶಾಂತ್ ಹಾಗೂ ಡೌಲ್ ಸಾಬ್ ಅವರು ಮಾಡಿರ್ತಾರೆ. ಅದಾದಮೇಲೆ ಸಾಗರ್ ಎಲೆಕ್ಟ್ರಿಕಲ್ಸ್ ಕಾಂಟ್ರಾಕ್ಟ್ ಅವರು ಕೂಡ ಯೂಟ್ಯೂಬ್ ಲೈವ್ಗೆ ಸ್ಪಾನ್ಸರ್ಸ್ ಮಾಡಿರ್ತಾರೆ. ಅವ್ರಿಗೆ ಕೂಡ ಧನ್ಯವಾದಗಳು. ಖುಷಿ ಎಲೆಕ್ಟ್ರಿಕಲ್ಸ್ ಸ್ಪಾನ್ಸರ್ಸ್ ಅವರು ಕೂಡ ಒಬ್ಬ ಸ್ಪಾನ್ಸರ್ಸ್ ಟೂರ್ನಮೆಂಟ್ಗೆ, ಅವ್ರಿಗೆ ಕೂಡ ಧನ್ಯವಾದಗಳು. ಖಾನ್ ಬಾಯ್ ಎಂಪ್ಲಾಯ್ ಸ್ಪಾನ್ಸರ್, ಅವರು ಕೂಡ ಸ್ಪಾನ್ಸರ್, ಅವ್ರಿಗೆ ಕೂಡ ಧನ್ಯವಾದಗಳು. ಶ್ರೀನಾಥ್ AEE KPCL ಅವರು ಒಬ್ಬರು ಸ್ಪಾನ್ಸರ್ ಆಗಿರ್ತಾರೆ, ಅವ್ರಿಗೆ ಕೂಡ ಧನ್ಯವಾದಗಳು. ವೀರಪ್ಪರ್ ಬಸವನಗೌಡ ಅವರು ಕೂಡ ಸ್ಪಾನ್ಸರ್, ಅವ್ರಿಗೆ ಕೂಡ ಧನ್ಯವಾದಗಳು. ಕೂಲ್ ವಾಟರ್ ಕ್ಯಾನನ್ನ ನಿಮ್ಮೆಲ್ಲರ ನೆಚ್ಚಿನ ಮಹೇಶ್ ಪೊಲೀಸ್ ಪಾಟೀಲ್ ಸರ್ ಅವರು ವಿತರಿಸಿರ್ತಾರೆ, ಅವ್ರಿಗೆ ಕೂಡ ಧನ್ಯವಾದಗಳು. ಫಸ್ಟ್ ಪ್ರೈಸು ಈ ಟೂರ್ನಮೆಂಟ್ನ ಮೊದಲನೇ ಪ್ರೈಸು ಬೆಟ್ಟಪ್ಪ N ಉಕ್ರಾಣಿ ನಿವೃತ್ತ ಶಿಕ್ಷಕರು ಹಾಗೂ ವಿಶ್ವ ಮಾನವ ಕುವೆಂಪು ಸದ್ಭಾವನಾ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು 2025-2026. ಸೆಕೆಂಡ್ ಪ್ರೈಸ್ ತಂಡ ನಮ್ಮ SRD ರಾಯಲ್ಸ್ ಕಮಿಟಿ ತಂಡದಿಂದ ಇರುತ್ತೆ ಸೆಕೆಂಡ್ ಪ್ರೈಸು. ಎಲ್ಲರಿಗೂ ಈ ಸ್ಪಾನ್ಸರ್ಸ್ಗೆ ಮತ್ತೊಮ್ಮೆ ಇಲ್ಲಿ ಎಲ್ಲ ನೆರೆದಿರ್ತಕ್ಕಂಥ ಕ್ರೀಡಾಭಿಮಾನಿಗಳು ಹಾಗೂ ಎಲ್ಲ ಕ್ರೀಡಾಪಟುಗಳಿಂದ ಧನ್ಯವಾದ. ಹಾಗೂ ಒಂದು ವಿಶೇಷ ಸೂಚನೆ, ಇವತ್ತು ಮಧ್ಯಾಹ್ನ SRD ರಾಯಲ್ಸ್ ತಂಡದಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಎಲ್ಲ ಕ್ರೀಡಾಪಟುಗಳು ಇಲ್ಲೇ ಊಟ ಮಾಡ್ಕೊಳ್ಬೇಕು. ಈಗ ರಿವರ್ಸ್ ಸ್ವೀಪ್ ಹೊಡೆಯೋ ಪ್ರಯತ್ನ ಹೆಚ್ಚಾಗಿದೆ ಅಂತ ಕಾಣಿಸುತ್ತೆ. ಲೆಗ್ ಯಾವುದೇ ರನ್ ಇರಲ್ಲ ಲೆಗ್ ಬೈಸ್ಗೆ. ಒಳ್ಳೆ ಅದ್ಭುತವಾದ ಕಂಬ್ಯಾಕ್ ಇದು ಮಲ್ಲು ಲಾರ್ ಅವರಿಂದ. ಮಲ್ಲು ಲಾರ ಕಳೆದ ಪಂದ್ಯದಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಅವರು ಕಳೆದ ಪಂದ್ಯ ಗೆಲ್ಲಲಿಕ್ಕೆ ಅವರ ಪಾತ್ರ ಪ್ರಮುಖವಾಗಿತ್ತು. ಅಜಯ್ ಅವರು ಕೂಡ ಒಬ್ಬ ಅದ್ಭುತವಾದ ಬ್ಯಾಟ್ಸ್ಮನ್. KKR ತಂಡದಲ್ಲಿ ಕೂಡ ಅದ್ಭುತವಾದ ಆಟಗಾರರಿದ್ದಾರೆ. ರಮೇಶ್ ರೈನಾ ಎಸ್ಪೆಷಲಿ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಆಲ್ರೌಂಡರ್ ಅವರು ಶಕ್ತಿನಗರದಲ್ಲಿ.
ಅಜಯ್ ಡಾರ್ಲಿಂಗ್ ಕೂಡ ಕಳೆದ ಪಂದ್ಯದ ಹೀರೋ, ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಏಕಾಂಗಿ ಹೋರಾಟದಿಂದ ಪಂದ್ಯವನ್ನು ಗೆಲ್ಸ್ಕೊಂಡ್ಬಂದ್ರು. ಮತ್ತೊಂದು ಅದ್ಭುತವಾದ ಬಾಲ್ ಇದು, ಮಲ್ಲು ಲಾರಾ ಒಳ್ಳೆ ಕಂಬ್ಯಾಕ್ ಇದು. ಕಳೆದ ಓವರ್ನಲ್ಲಿ 5 ಬೌಂಡ್ರಿ ನೀಡಿದ್ರು, ಅದಾದ ನಂತರ ಅದ್ಭುತವಾದ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಮಲ್ಲು ಲಾರಾ. ಅವರ ಹತ್ರ ಕ್ಷಮತೆ ಇದೆ, ಆ ಕ್ಷಮತೆಯನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಮಲ್ಲು ಲಾರಾ. ಮತ್ತೊಮ್ಮೆ ಬ್ಲಾಕ್ ಹೋಲಲ್ಲಿ ಬಾಲು, ಚೆಂಡು ಕಾಲಿಗೆ ತಾಗಿದೆ, ಯಾವುದೇ ರನ್ ಇಲ್ಲ. ಮತ್ತೊಂದು ಡಾಟ್ ಬಾಲು. ಇದು ಅಪೀಲ್ ಇದೆ, ಕಾದು ನೋಡಬೇಕು ಅಂಪ ನಿರ್ಣಯ. ಬ್ಯಾಟ್ಸ್ಮನ್ ಸ್ಕ್ರೀನ್ ಹೊರಗಡೆ ಇದ್ರು ಅಂತ ಕಾಣಿಸುತ್ತೆ. ಅಂಪೈರು ಏನ್ ಡಿಸಿಷನ್ ಮಾಡ್ತಾರೆ ಕಾದು ನೋಡಬೇಕು. ಅದ್ಭುತವಾದ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ಬೋದು ಶಾಲಂಬಾಯಿ ಅವರಿಂದ. ಅವರ ಅನುಭವ ಇಲ್ಲಿ ದಾರಿ ಹಿಡಿತಾ ಇದ್ದಾರೆ. ಹಲೋ ಹೇಳು. ಡಿಸಿಷನ್ ಪೆಂಡಿಂಗ್ ಇದೆ. ಹಾಂ ಹೇಳು. ಇಲ್ಲೇ ಮಾಡಲಿ ತಡಿ, ಒಂದು 2 ಓವರ್ ಮಾಡಲಿ. ಇಲ್ಲ ಮಾಡಲಿ, 2 ಓವರ್ ಮಾಡಲಿ, ಅಣ್ಣ ಮಾಡಾಕತ್ತ ಮಾಡಲಿ. ಡಿಸಿಷನ್ ನಾಟ್ ಔಟ್ ಅಂಪೈರ್ ನಿರ್ಣಯ. ಓವರ್ನ ಕೊನೆಯ ಎಸೆತ ಲಾಬಾಲ್. ಒಂದು ಒಳ್ಳೆ ಓವರ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇದು KKR ತಂಡಕ್ಕೆ. ಇಲ್ಲಿವರೆಗೂ ಕೂಡ ಮಲ್ಲು ಲಾರಾ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಓವರ್ನ ಕೊನೆಯ ಎಸೆತ ಮತ್ತೊಮ್ಮೆ ಸ್ಟ್ರೈಕ್ ಅಲ್ಲಿ ಡೇಂಜರಸ್ ಟಾಮಿ ಸೂರಿ. ಇದು ಇದರೊಂದಿಗೆ ಔಟ್ ಆಗಿದ್ದಾರೆ ಟಾಮಿ ಸೂರಿ. ಒಳ್ಳೆ ಕಂಬ್ಯಾಕ್ ಇದು KKR ತಂಡದಿಂದ. ಬ್ಯಾಡ್ ಲಕ್, ಒಂದು ಇಂಪಾರ್ಟೆಂಟ್ ವಿಕೆಟ್ ಲಾಸ್ ಮಾಡಿಕೊಂಡಿದೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ. ಟಾಮಿ ಸೂರಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ, ಅವರಿಗೆ ಸ್ಟ್ಯಾಂಡಿಂಗ್ ಅವೇಷನ್ ಬಂದರೂ ಕೂಡ ಕಡಿಮೆ ಇಲ್ಲ. ಆ ತರ
ಕಾರ್ತಿಕ್ ಪಿ ಜಿ. ಒಂದು ಒಳ್ಳೆ ಓವರ್ ಆಗಿತ್ತು ಲಾಸ್ಟಲ್ಲಿ ಅವ್ರದ್ದು. ಭರ್ಜರಿಯಾದ ಹೊಡೆತ, ಇದು ಭರ್ಜರಿಯಾದ ಸಿಕ್ಸರ್ ಮಿಡ್ ವಿಕೆಟ್ ಮೇಲಿಂದ ಫ್ರಾನ್ಸಿಸ್ ರಮಾಡ. ಮತ್ತೊಂದು ಭರ್ಜರಿಯಾದ ಹೊಡೆತ, ಗಾಳಿಯಲ್ಲಿ ಚೆಂಡಲ್ಲಿ ಅಜಯ್ ಡಾರ್ಲಿಂಗ್ ಅವರಿದ್ದಾರೆ. ಇದು ಮಿಸ್ ಫೀಲ್ಡ್ ಆಗಿದೆ, 4 ರನ್. ಇದು ಸ್ವಲ್ಪ ಪ್ರೆಷರ್ ಅಲ್ಲಿ ಇದ್ದಾರೆ ಫೀಲ್ಡರ್ಗಳು, ಯಾಕಂದ್ರೆ ಆ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಫ್ರಾನ್ಸಿಸ್ ರಮ್. ಮಾರುತಿ ಗುತ್ತೇದಾರ್ ಅವ್ರ ಕಡೆಯಿಂದ, ಮಾರ್ತಣ್ಣ ಕಾಂಟ್ರಾಕ್ಟರ್ ಅವ್ರ ಕಡೆಯಿಂದ ಪ್ರತಿ ಸಿಕ್ಸರ್ಗೆ ರಘುಗೌಡ ಅವರಿಗೆ 501 ರೂಪಾಯಿಗಳ. ಮತ್ತೊಂದು ಫುಲ್ ಟಚ್ ಬಾಲ್, ಮತ್ತೊಂದು ಮಿಡ್ ವಿಕೆಟ್ ಮೇಲೆ ಭರ್ಜರಿಯಾದ ಸಿಕ್ಸರ್, 6 ರನ್ ಫ್ರಾನ್ಸಿಸ್. ಇವತ್ತಿನ ಅಂಪೈರ್ಗಳಾಗಿ ಒನ್ ಆಫ್ ದಿ ಮೋಸ್ಟ್ ಒಂದು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಫ್ರಾನ್ಸಿಸ್ ರಬಾಡ. ಅಪೀಲ್ ಇದೆ, ಕಾದು ನೋಡಬೇಕು ಅಂಪೈರ್ ನಿರ್ಣಯ. ನಾಟ್ ಔಟು. ಒಳ್ಳೆ ಕಂಬ್ಯಾಕ್ ಈಗ ಕಾರ್ತಿಕ್ ಪಿ ಜಿ ಅವರಿಂದ. ಅದ್ಭುತವಾದ ಡಾಟ್ ಬಾಲ್ ಇದು. ಬಿಗ್ಗಿಟ್ ಹೊಡೆಯೋ ಪ್ರಯತ್ನದಲ್ಲಿ ಕಂಪ್ಲೀಟ್ ಆಗಿ ಬೀಟನ್ ಆಗಿ ಚೆಂಡು ನೇರವಾಗಿ ಕೀಪರ್ ಕೈಯಲ್ಲಿ. ಪ್ರತಿ ಸಿಕ್ಸರ್ಗೆ 101 ರೂಪಾಯಿಗಳ ಬಹುಮಾನ ಇರುತ್ತೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡಕ್ಕೆ. ಸುರೇಶ್ ಪಾರ್ಮೇಕ್ ಅವ್ರ ಕಡೆಯಿಂದ ಹಾಗೂ ರಘುಗೌಡ ಅವರಿಗೆ 501 ರೂಪಾಯಿಗಳ ಬಹುಮಾನ ಇರುತ್ತೆ ಮಾರುತಿ ಗುತ್ತೇದಾರ್ ಅವ್ರ ಕಡೆಯಿಂದ. ಮತ್ತೊಂದು ಭರ್ಜರಿಯಾದ ಹೊಡೆತ, ಕಾದು ನೋಡಬೇಕು. ಫೀಲ್ಡರ್ಗೆ ಅವಕಾಶ ಇಲ್ಲ, ಬೌಂಡ್ರಿ ಲಾಂಗನ್ ಅಲ್ಲಿ 4 ರನ್. ಸಾಕಷ್ಟು ಪ್ರೆಷರ್ ಇದ್ದಾರೆ KKR ಬೌಲರ್ಸ್ ಹಾಗೂ ಫೀಲ್ಡರ್ಸ್. ಯಾಕಂದ್ರೆ ಫ್ರಾನ್ಸಿಸ್ ರಬಾಡ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅವರು. ಈ ತರ ಬಿಗ್ ಪ್ಲೇಯರ್ ಅವರು. ರಿವರ್ಸ್ ಪಡೆಯುವ ಪ್ರಯತ್ನ. ಇದರೊಂದಿಗೆ ಓವರ್ನ ಮುಕ್ತಾಯ. 6 ಓವರ್ ಮುಕ್ತಾಯಕ್ಕೆ 74 ರನ್ನು. 6 ಓವರ್ ಮುಕ್ತಾಯಕ್ಕೆ 74 ರನ್ನು.
3 ವಿಕೆಟ್ ನಷ್ಟಕ್ಕೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ. ಇನ್ನು ಕೊನೆಯ 4 ಓವರ್ಗಳು. ಅಂಪೈರ್ಗಳು ದಯವಿಟ್ಟು ಬೇಗ ಬೇಗನೆ ಆಡಿಸ್ಬೇಕು. ಇನ್ನು 2 ಪಂದ್ಯ ಇದೆ, 10 ಓವರ್ ಪಂದ್ಯ ಆಗಿರುತ್ತೆ ಅದು ಕೂಡ. ಯಾಕಂದ್ರೆ ಇವತ್ತು ಯಾಕೋ ಕ್ಲೈಮೇಟ್ ಕೂಡ ಸ್ವಲ್ಪ ತಣ್ಣನೆಯ ಕ್ಲೈಮೇಟ್ ಇದೆ. ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ಉಳಿದ ಪಂದ್ಯಗಳನ್ನು ಆಡಿಸ್ಲಿಕ್ಕೆ. ಆಕ್ಚುಲಿ ಸೂರಿ ಅದ್ಭುತವಾದ ಕಟರ್ ಬೌಲರ್ ಅವರು. ಅವರ 2 ಓವರ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಬೌಲಿಂಗ್ ಅಲ್ಲಿ. ಕಳೆದ ಪಂದ್ಯದಲ್ಲಿ ಅದ್ಭುತವಾಗಿ ಕಟರ್ ಹಾಕಿದ್ರು ಅವರು. ಅದು 1 ಕಟರ್ ಅದು ಅವ್ರು ಹಾಕೋದು. ಕಮಾನ್ ಬಿಬಿ. ಸಲಾಗ ಅಂತ ಹಾಕಿಲ್ಲ, ಸಲಾಗ ಆನೆ ಎಲ್ಲ ಒಂದೇ ಮತ್ತೆ. ಮತ್ತೆ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ ಈಗ. ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಬೌಲರ್ ಸುದೀಪ್ ಚೂಪಿ ಅವರು. ಸ್ಟ್ರೈಕ್ ಅಲ್ಲಿ ರಘುಗೌಡ ಅವರು. ಅವ್ರಿಗೆ ಪ್ರತಿ 6ಗೆ 501 ರೂಪಾಯಿಗಳ ಬಹುಮಾನ ಇರುತ್ತೆ ಭಾರತಿ ಗುತ್ತೇದಾರ್ ಅವ್ರ ಕಡೆಯಿಂದ. ಈ ಸುದೀಪ್ ಅವರು ಕೂಡ ಅವರು ಈ ಟೂರ್ನಮೆಂಟ್ ಅಲ್ಲಿ 10 ವಿಕೆಟ್ ತೆಗೆದುಕೊಂಡು ಟಾಪ್ ಮೋಸ್ಟ್ ಬೌಲರ್ ಲಿಸ್ಟ್ ಅಲ್ಲಿ ಅವರು ಸೆಕೆಂಡ್ 2ನೇ ಸ್ಥಾನದಲ್ಲಿ ಇರ್ತಾರೆ ಸುದೀಪ್ ಅವರು. ಅವರ ಇನ್ನು ಇವರು ಮೋಸ್ಟ್ ಇಂಪಾರ್ಟೆಂಟ್ ಓವರ್ ಆಗುತ್ತೆ. ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಸುದೀಪ್ ಅವರು ಕಾದು ನೋಡಿ. ಒಳ್ಳೆ ಬೌಲಿಂಗ್ ಇದೆ, ಅಷ್ಟೇ ಒಳ್ಳೆ ಬ್ಲೇಡು. ಇದು ಸೆನ್ಸಿಬಲ್ ಕ್ರಿಕೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಸ್ಟ್ರೈಕ್ ಅದ್ಭುತವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಫ್ರಾನ್ಸಿಸ್ ರಬಾಡ ಅವರಿಗೆ ನೇರವಾಗಿ ಸ್ಟ್ರೈಕ್ ಸಿಂಗಲ್ ತೆಗೆದು ಸ್ಟ್ರೈಕ್ ನೀಡಿರ್ತಾರೆ ರಘುಗೌಡ ಅವರು. ಯಾಕಂದ್ರೆ ಟಚ್ ಅಲ್ಲಿರೋ ಬ್ಯಾಟ್ಸ್ಮನ್ಗೆ ಸ್ಟ್ರೈಕ್ ಕೊಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕಾಂಟ್ರಾಕ್ಟ್ ಸ್ಪಾನ್ಸರ್ಸ್ 3 ಜನ ಕಾಂಟ್ಯಾಕ್ಟ್ ಅವರು ಕೂಡ ಅವರು ಡೇ 4 ಕ್ಯಾಮ್ರಾದ ಸಂಪೂರ್ಣ ವೆಚ್ಚವನ್ನು ಭರಿಸಿರ್ತಾರೆ. ಅವರು ಕೂಡ ಧನ್ಯವಾದಗಳು ನಮ್ಮ SRD ರಾಯಲ್ಸ್ ಕಮಿಟಿ ಕಡೆಯಿಂದ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಕಡೆಯಿಂದ. ಚೂಪಿ ಇದು ಬೌಂಡ್ರಿ. ವೈಡ್ ಬಾಲ್ ಆದ್ರೂ ಕೂಡ ಅದನ್ನ ಅದ್ಭುತವಾಗಿ ಫೇಸ್ ಮಾಡಿ ಬೌಂಡ್ರಿಗೆ ಕಳಿಸಿದ್ರು. ಇದು ಬಿಟ್ಟಿದ್ರೆ ವೈಡ್ ಆಗೋ ಸಾಧ್ಯತೆ ಇತ್ತು. ವೈಡ್ ಬಾಲ್ ಕೂಡ ಬಿಡ್ತಾ ಇಲ್ಲ ಫ್ರಾನ್ಸಿಸ್ ರಬಾಡ. ಆ ರೀತಿ ಅಗ್ರೆಷನ್ ತೋರಿಸ್ತಾ ಬಾಲ್ ಡಿಲೇ ಆಗ್ತಾ ಇದೆ. ಮತ್ತೊಮ್ಮೆ ಸುದೀಪ್ ಚೂಪಿ ಟು ಫ್ರಾನ್ಸಿಸ್ ರಬಾಡ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಇಲ್ಲಿವರೆಗೂ ಕೂಡ ಫಸ್ಟ್ ಕ್ಲಾಸ್ ತಂಡ ಯಾವುದೇ ಹಂತದಲ್ಲೂ ಕೂಡ ರನ್ ರೇಟ್ ಕಡಿಮೆ ಆಗದೇ ಇರೋ ತರ ನೋಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಅದ್ಭುತವಾದ ಹೊಡೆತ ಲಾಂಗ್ ಆಫ್ ಅಲ್ಲಿ ಒಳ್ಳೆ ಫೀಲ್ಡಿಂಗ್ ಅಲ್ಲಿ ರಮೇಶ್ ರೈನಾ. ಅಲ್ಲ ಆಗ್ತೇನು ಸ್ಕೋರು ಇದು
ಒಳ್ಳೆ ಅದ್ಭುತವಾದ ಕ್ಲಾಸಿಕ್ ಕೊಡ್ತಾ ಇದು ಕಾರ್ತಿಕ್ ಬೇಕು ಅವ್ರಿಗೆ ಯಾವುದೇ ಅವಕಾಶ ಇಲ್ಲ. ಬೌಂಡ್ರಿ 4 ರನ್ನು. ಅದ್ಭುತವಾದ ಹೊಡೆತ ಇದು. ಚೋಕ್ ಮಾಡುತ್ತಾರೆ ಶಾಟ್ ಇದು. ಅದ್ಭುತವಾದ ಹೊಡೆತ. ಕ್ಲಾಸಿಕಲ್ ಶಾಟ್ಗೆ ಹೆಸರುವಾಸಿ ರಘುಗೌಡ ಅವರಿಂದ ಒಂದು ಬ್ರಿಲಿಯಂಟ್ ಶಾಟ್ ಅಂತಾನೆ ಹೇಳ್ಬೋದು ಇದು. GPL ನ ಎಲ್ಲ ಪಂದ್ಯಗಳು ಕೂಡ ಯೂಟ್ಯೂಬ್ ಲೈವ್ ಇರುತ್ತೆ. CR7 ಯೂಟ್ಯೂಬ್ ಚಾನಲ್. ಒಳ್ಳೆ ಬಾಲಿಂಗ್ ಒಂದು ಬೌಂಡ್ರಿ ಆದ ನಂತರ ಸುದೀಪ್ ಚೂಪಿ ಅವರಿಂದ ಇದು ಕಾದು ನೋಡಬೇಕು. ಶಿವಶರಣ ಅವರಿಂದ ಅದ್ಭುತವಾದ ಫೀಲ್ಡಿಂಗು. ಕೇವಲ 1 ರನ್ನು. ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದಾರೆ ಎರಡು ತಂಡದಲ್ಲಿ ಕೂಡ. ಒಂದು ಒಳ್ಳೆ ಗೇಮ್ ಆಗೋ ಎಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಪಂದ್ಯದಲ್ಲಿ ನಮ್ಮ ಚಿಕ್ಕಸೂರಿನ ಅಜಯ್ ಡಾರ್ಲಿಂಗ್ ಅವರು ಭರ್ಜರಿಯಾದ ಬ್ಯಾಟಿಂಗ್ ಮಾಡಿದ್ರು KKR ತಂಡದ ಪರವಾಗಿ. ತಂಡ ಇವತ್ತು ಇಲ್ಲಿ ಆಡ್ತಾ ಇದೆ ಅಂದ್ರೆ ಅವರೇ ಕಾರಣ. ಮತ್ತೊಂದು ಸ್ಟ್ರೈಟ್ ಹಿಟ್. ಯಾವುದೇ ಫೀಲ್ಡರ್ಗೆ ಅವಕಾಶ ಇಲ್ಲ. ಬೌಂಡ್ರಿ 4 ರನ್ನು. ಲಾಂಗ್ ಆಫ್ ಅಲ್ಲಿ ಕನ್ನಡದ ನೆಚ್ಚಿನ ಎಣ್ಣೆಯ ಕ್ವಾಲಿಫೈಯರ್ 1 ಪಂದ್ಯ ಇರುತ್ತೆ. ನಮ್ಮ RCB ತಂಡ ಗೆದ್ದು ಫೈನಲ್ಗೆ ಹೋಗಿ ನಮ್ಮ ಕರ್ನಾಟಕಕ್ಕೆ 2ನೇ ಟ್ರೋಫಿ ತಂದುಕೊಳ್ಳಿ ಅಂತೇಳಿ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕರ್ನಾಟಕದ ಎಲ್ಲ ಅತ್ಯಂತ ಪರವಾಗಿ ಶುಭಾಶಯ. ನಮ್ಮ RCB ಕಾರ್ತಿಕ್ ಬಳಿಕ ಒಳ್ಳೆ ಅದ್ಭುತವಾದ ಬಾಲ್ ಇದು. ಚೆಂಡು ಕಾಲಿಗೆ ತಾಗಿದೆ. ಯಾವುದೇ ರನ್ ಇಲ್ಲ. ಓಕೆ 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 ಮುಸಿನ್ ಭಾಯ್. ಕರೀಮ್ ಮತ್ತೊಂದು ಒಳ್ಳೆ ಬಾಲ್ ಇದು. ವಿಕೆಟ್ ಹೊಡೆಯುವ ಪ್ರಯತ್ನದಲ್ಲಿ ಡಾಟ್ ಬಾಲ್ ಆಗಿದೆ. ಒಳ್ಳೆ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ KKR ತಂಡ 2 ಬಾಲಲ್ಲಿ. ಕರೀಂ ಭಾಯ್ ಅವರು ಕೂಡ ಧನ್ಯವಾದಗಳು. ಅವರು ಆಫ್ಲೈನ್ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಯಾವುದೇ ಟೂರ್ನಮೆಂಟ್ ಇದ್ರು ಕೂಡ ಕರೀಂ ಅವರು. ತಟ್ಟಿ ಮುಟ್ಟಿ ಸಿಂಗಲ್ ತೆಗೆದುಕೊಂಡಿದ್ದಾರೆ ರಘು ಗೌಡ.
120 मारे तो सिचुएशन पिच होता है पिच ಚೆನ್ನಾಗದ ಪಿಚ್ ಚೆನ್ನಾಗದ ಬ್ಯಾಟಿಂಗ್ ಪಿಚ್ಚು ಚೆನ್ನಾಗೈತೆ ಹೊಡೆಯುವುದು ಓಕೆ ಗಾಳಿಯಲ್ಲಿ ಇದು ಕ್ಯಾಚ್ ಡ್ರಾಪ್ ಆಯ್ತು. ಇದು ಕಷ್ಟದ ಕ್ಯಾಚ್ ಆಗಿತ್ತು. ಈ ಬಿಸಿಲಿನಲ್ಲಿ ಬಾಲ್ ಕಾಣಲ್ಲ ಏರಲ್ಲಿ. ಒಳ್ಳೆ ಪ್ರಯತ್ನ ಇತ್ತು. ಇದರೊಂದಿಗೆ 2 ರನ್ ಸಂಪೂರ್ಣ. ಇದೇನಾದ್ರೂ ಕ್ಯಾಚ್ ಹಿಡಿದಿದ್ರೆ ಒಂದು ಅದ್ಭುತವಾದ ಮ್ಯಾಚ್ ಟರ್ನಿಂಗ್ ಕ್ಯಾಚ್ ಆಗೋ ಸಾಧ್ಯತೆ ಇತ್ತು. ಆದ್ರೂ ಕೂಡ ಸ್ವಲ್ಪ ಬಿಸಿಲಿರೋದ್ರಿಂದ ಫೀಲ್ಡರ್ಸ್ಗೆ ತುಂಬಾ ಕಷ್ಟ ಫೀಲ್ಡಿಂಗ್ ಮಾಡೋದು. ಮತ್ತೊಮ್ಮೆ ಒಳ್ಳೆ ಬಾಲಿಂಗ್ ಇದು. ಕಾರ್ತಿಕ್ ಬೈಕಾರ್ ಕಡೆಯಿಂದ ಬ್ಲಾಕ್ ಹೋಲ್ ಅಲ್ಲಿ ಬಾಲ್ ಮಾಡಿದ್ರು. ಬಿಗ್ ಹಿಟ್ ಹೊಡೆಯ ಪ್ರಯತ್ನ ಫ್ರಾನ್ಸಿಸ್ ರಬ್ಬರ ಡಾಟ್ ಬಾಲ್. ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡದಲ್ಲಿ ಕೂಡ ಒಳ್ಳೊಳ್ಳೆ ಬಾಲರ್ಗಳಿದ್ದಾರೆ. ಫ್ರಾನ್ಸಿಸ್ ರಬ್ಬಡ, ರಘು ಗೌಡ, ಮೋಸ್ಟ್ ಇಂಪಾರ್ಟೆಂಟ್ ಬಾಲರು 1 ವಿಕೆಟರ್ HD ಬಿಬಿ ಅವರು. ಮತ್ತೊಂದು ಅದ್ಭುತವಾದ ಬಾಲ್ ಇದು. ಇದರೊಂದಿಗೆ ಓವರ್ನ ಮುಕ್ತಾಯ. 8 ಓವರ್ ಮುಕ್ತಾಯಕ್ಕೆ 92 ರನ್. ಕಾರ್ತಿಕ್ ಅವರಿಂದ ಅದ್ಭುತವಾದ ಬಾಲಿಂಗ್. ಕೇವಲ 3 ರನ್ ನೀಡಿರ್ತಾರೆ ಈ ಓವರಲ್ಲಿ. कैमरा भाई थोड़ा कवर्स को फोकस करो थोड़ा. ಮುಂದಿನ ಪಂದ್ಯ ಇನ್ನೊಂದು ಸೆಮಿಫೈನಲ್ ಪಂದ್ಯ. ಭಂಡಾರದ ಒಡೆಯ ಶ್ರೀ ಕನಕದಾಸ ಬಾಯ್ಸ್ ವರ್ಸಸ್ ಯಬ್ಲಾಪುರ್ ವರ್ಸಸ್ ಗೇಮ್ ಚೇಂಜರ್ ಶಕ್ತಿನಗರ್. ಗಾಳಿಯಲ್ಲಿ ಚೆಂಡು ಕಾದು ನೋಡಬೇಕು. ಭರ್ಜರಿಯಾದ ಸಿಕ್ಸರ್. ಇನ್ನು ಸ್ವಲ್ಪದರಲ್ಲಿ ಕ್ಯಾಮರಾಗೆ ತಾಕ್ತಾ ಇತ್ತು ಚೆಂಡು. ಆ ರೀತಿ ಹೊಡೆದ್ರು ರಘುಗೌಡ. ಇದರೊಂದಿಗೆ 500 ರೂಪಾಯಿ ತಮ್ಮ ಅಕೌಂಟ್ಗೆ ಹಾಕೊಂಡಿದ್ದಾರೆ. ಗಾಳಿ ಈ ಕಡೆ ಅದಲ್ಲ ಸಿದ್ದು. ಮತ್ತೊಮ್ಮೆ ಮಗದೊಮ್ಮೆ ಯಾವುದೇ ಫೀಲ್ಡರ್ಗೆ ಅವಕಾಶ ಇಲ್ಲ. ಓನ್ಲಿ ಈಗ ಫೀಲ್ಡರ್ ಮೂಕ ಪ್ರೇಕ್ಷಕನಾಗಿ ಬಾಲನ್ನು ನೋಡಬೇಕಷ್ಟೇ. ಆ ರೀತಿ ಬ್ಯಾಟಿಂಗ್ ಇದು ರಘುಗೌಡ ಅವರಿಂದ. ರಮೇಶ್ ರೈನ ಅವರು ಸಾಕಷ್ಟು ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ತಂಡದ ಆಟಗಾರರು ಇಬ್ಬರು ಸಹ ಅನುಭವಿ ಆಟಗಾರರು. ಉತ್ತಮವಾದ ಹೊಡೆತ ರಘುಗೌಡರಿಂದ. ನೋಡೋಣ ರೈನಾ ರಮೇಶ್ ರೈನಾ ಯಾವ ರೀತಿ ಒಂದು ಕಂಬ್ಯಾಕ್ ಮಾಡ್ತಾರೆ ಅಂತ. 2 ಸಿಕ್ಸ್ಗಳು ಮೊದಲ ಬಾಲ್ನಲ್ಲಿ. ಮತ್ತೊಂದು ಉತ್ತಮವಾದ ಹೊಡೆತ ಈ ಬಾರಿ ಆಫ್ ಸ್ಟಿಕ್ನಲ್ಲಿ ಫೀಲ್ಡರ್ನಲ್ಲಿ
ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಕೂಡ ಅಷ್ಟೇ ಜೋರು ರನ್ನಿಂಗ್ ಮಾಡ್ತಾ ಇದ್ದಾರೆ. ಎಕ್ಸಲೆಂಟ್ ರನ್ನಿಂಗ್, ಯಾವುದೋ ಒಂದು ತೊಂದರೆ ಇಲ್ಲ. ಫ್ರಾನ್ಸಿಸ್ ರಾಬಡ ಸ್ಟ್ರೈಕ್ ಕೊಡ್ತಾ ಇದರಲ್ಲಿ ಎಂ ರಾಘವೇಂದ್ರ ರಾಘುಗೌಡ ಅವರಿಗೆ ಸ್ಟ್ರೈಕ್ ಕೊಡುವಂತ ಒಂದು ನಿರ್ಣಯ, ತುಂಬಾ ಒಳ್ಳೆ ಡಿಸಿಷನ್ ಇದು ಫ್ರಾನ್ಸಿಸ್ ಅವರ ಕಡೆಯಿಂದ. ಈಗ ಸುರೇಶ್ RX ಆಡುವಾಗಲೂ ಇದೇ ರೀತಿಯ ಒಂದು ಸಹಕಾರ ನೀಡಿದ್ರು. ಮತ್ತೊಂದು ಉತ್ತಮವಾದ ಹೊಡೆತ, ಅಲ್ಲಿ ಬಾಲ್ 1 ರನ್ ತೆಗೆದುಕೊಂಡಿದ್ದಾರೆ. 9ನೇ ಓವರ್ನ 6ನ ಮೂಲಕ ಸ್ವಾಗತ ಮಾಡಿದ್ದಾರೆ ರಮೇಶ್ ಅವರಿಗೆ. ಅದು ಕೂಡ 2 ಬ್ಯಾಕ್ ಟು ಬ್ಯಾಕ್ 6 ಇಂದ ನಾಯಕನ ಆಟವನ್ನು ಆಡಿದ್ದಾರೆ. ಈಗ ಗೇಮಲ್ಲಿ ತುಂಬಾನೇ ಭರವಸೆ ಇರುವಂತ ಇನ್ನೋರ್ವ ಆಟಗಾರ ಫ್ರಾನ್ಸಿಸ್ ರಾಬಾಡ. ಅದೇ ರಮೇಶ್ ರೈನಾ ಅವರು ಈ ಕಡೆ ಅನುಭವಿ ಬೌಲರ್ ಅವರು. ನೋಡೋಣ ಉಳಿದಂತ 2 ಬಾಲ್ಗಳನ್ನ ಯಾವ ರೀತಿ ತಮ್ಮ ಹತೋಟಿ ತಗೊಳ್ತಾರೆ ಅಂತ. ರೈಟ್ ಈ ಬಾರಿ ಕಂಪ್ಲೀಟ್ ಆಗಿ ಮಿಸ್ ಆಗಿದ್ದಾರೆ. ತುಂಬಾ ಒಂದು ಒಳ್ಳೆಯ ಬಾಲಿಂಗ್, ಯಾಕಂದ್ರೆ ಅವರು 6 ಇಂದ ಅಂತ ಹೇಳಿ ಇಲ್ಲ ಅದು ಕೊಡ್ತಾರಂತ ಫಾರ್ಮರ್ ಸುರೇಶ್ ಅಣ್ಣಂದು ಎಲ್ಲ ಅದು ಎಲ್ಲ ಬ್ಯಾಟ್ಸ್ಮನ್ಗೆ ಇಲ್ಲ 100 ರೂಪಾಯಿ ಪ್ರತಿ ಬ್ಯಾಟ್ಸ್ಮನ್ಗೆ ಈ ಬಾರಿ ಉತ್ತಮವಾದ ಹೊಡೆತ. ಮೂರು ರನ್ ಕೊಟ್ಟಿದ್ರು ಬೈಕ್ ಅವರು. ನೋಡೋಣ ಕೊನೆ ಓವರ್ ಯಾವ ರೀತಿ ಆಗ್ತಾರೆ ಅಂತೇಳಿ. ಕ್ಯಾಪ್ಟನ್ ರಾಘು ಈ ಬಾರಿ ರಿವರ್ಸ್ ಸ್ವೀಪ್ ಹೊಡೆಯುವಂತ ಒಂದು ಯತ್ನ, ಆದ್ರೆ ಅಷ್ಟೊಂದು ಕರೆಕ್ಟ್ ಆಗಿಲ್ಲ. ಕೇವಲ 1 ರನ್. ಈಗ ಮತ್ತೆ ರಾಬಾಡ, ಫ್ರಾನ್ಸಿಸ್ ರಾಬಾಡ ಬ್ಯಾಟಿಂಗ್ ಅಲ್ಲಿ ಮೊದಲ ಇನ್ನಿಂಗ್ಸ್ ನ ಮೊದಲ ಸೆಮಿಫೈನಲ್ ನ ಕೊನೆಯ ಓವರ್ ಇದು. ಈಗಾಗಲೇ ಉತ್ತಮವಾದ ಬ್ಯಾಟಿಂಗ್ ಆಡಿದಂತ ಎಸ್ ಪಾಂಡ್ಯ ಸೂರ್ಯ ಅವರು ತುಂಬಾ ಉತ್ತಮವಾಗಿ ಆಡಿದ್ದಾರೆ. ಈಗಾಗಲೇ 17 ಬಾಲ್ಗಳಲ್ಲಿ 32 ರನ್ಗಳನ್ನು ಬಾರಿಸುವ ಮೂಲಕ ತಂಡಕ್ಕೆ ಒಂದು ರೀತಿ ಅನುವಾಗಿದ್ದಾರೆ. ಇವತ್ತು ಒಂದು ಕ್ರೂಷಿಯಲ್ ಪಂದ್ಯದಲ್ಲಿ ಮತ್ತೊಮ್ಮೆ ಬಾಯ್ಕೌಟ್ ಟು ರಾಬಾಡ. ಉತ್ತಮವಾದ ಬಾಲಿಂಗ್ ಡಾಟ್ ಆಗಿದ್ದಾರೆ ಈ ಒಂದು ಬಾಲ್ನ ಫ್ರಾನ್ಸಿಸ್ ರಾಬಾಡ ಅವರು. ವೆಲ್ಕಮ್ ಸುರೇಶ್ ಲಾರಾ ಅವರಿಗೆ. ಬ್ರ್ಯಾಂಡ್ ಆಫ್ ಸಚಿನ್ ಬಾಯ್ಸ್. ಒಂದು ಕಾಲದಲ್ಲಿ ಸಚಿನ್ ಬಾಯ್ಸ್ ನಲ್ಲಿ ತುಂಬಾ ಉತ್ತಮವಾದ ಬೌಲಿಂಗ್ ಮಾಡುವ ಕ್ಷಮತೆಯನ್ನು ಹೊಂದಿದ್ರು ಸುರೇಶ್ ಲಾರಾ ಅವರು. ಇಲ್ಲ ನಮ್ಮ ಟೀಮ್ನಾಗಪ್ಪ, ನಾವು ಕ್ಯಾಪ್ಟನ್ ಇದ್ದಾಗ ಅತ್ತ ಇದ್ದ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮ ಫೀಲ್ಡಿಂಗ್ ಕೂಡ ಅಲ್ಲಿ ಕಾರ್ತಿಕ್ ಅವರಿಂದ. ರನ್ ಔಟ್, ಏನ್ ಮಾಡೋದಕ್ಕಾಗಲ್ಲ. ಕೊನೆಯ ಓವರ್ ಸ್ಟ್ರೈಕ್ ತಗೊಳಕ್ ನೋಡಿದ್ರು ಫ್ರಾನ್ಸಿಸ್ ರಾಬಾಡ ಅವರು. ರಾಘು ಗೌಡ ಅವರು ರನ್ ಔಟ್ ಆಗಿ ಪೆವಿಲಿಯನ್ ಕಡೆಗೆ.
ತುಂಬಾ ಉತ್ತಮವಾದ ಆಟ. ರಾಘು ಗೌಡ್ರಿಂದ 11 ಬಾಲ್ಗಳಲ್ಲಿ 23 ರನ್. ಬಾಲ್ ರಿಮೈನಿಂಗ್ ಬಾಲ್ಸ್, ಲಾಸ್ಟ್ 3 ಬಾಲ್ಸ್ ರಿಮೈನಿಂಗ್. ದಿ ಬಾಯ್ಕೋ ಕಾರ್ತಿಕ್ ಅವರು ತುಂಬಾ ಉತ್ತಮವಾದ ಫೀಲ್ಡಿಂಗ್ ಮಾಡಿದ್ರಲ್ಲಿ. ಪಿ ಜಿ ಕಾರ್ತಿಕ್ ಈಗಾಗಲೇ ಸ್ಕೋರು 114 ರನ್ಗಳು. ಕೊನೆಯ 3 ಬಾಲ್ಗಳು ಕೇವಲ. ಕಾನೋಣ ಯಾವ ರೀತಿ ಫ್ರಾನ್ಸಿಸ್ ರಬಾಡ್ ಅವರು ಈ ಒಂದು ಇನ್ನಿಂಗ್ಸ್ಗೆ ಒಂದೊಳ್ಳೆ ಟಚ್ ಕೊಡ್ತಾರ ಅಂತ, ಇಲ್ಲ ಬೈಕ್ ಅವರು ಒಂದು ಟಚ್ ಕೊಡ್ತಾರ ಒಂದೊಳ್ಳೆ ಇನ್ನಿಂಗ್ಸ್ಗೆ ಅಂತ. ಬೈಕೋ ಮತ್ತೊಮ್ಮೆ ಬೈಕೋ ಅಪೀಲ್ ಮಾಡ್ತಾ ಇದಾರೆ. ನೋಡೋಣ ಏನಾಗುತ್ತೆ ಅಂತ. ಒಂದ್ ವೇಳೆ ಡೌಟ್ ಇದ್ರೆ ಹೇಗಿದ್ರು ಥರ್ಡ್ ಅಂಪೈರ್ಗೆ ಹೋಗೋ ನಿರ್ಣಯ ಕೂಡ ಇರುತ್ತೆ. ನೋಡೋಣ ಅಂಪೈರ್ಗಳು ಏನ್ ಮಾಡ್ತಾರೆ ಅಂತ. ಬೈಕೋ ಕಾರ್ತಿಕ್ ಅವರು ತುಂಬಾ ಉತ್ತಮವಾಗಿ ಆಡಿಸ್ತಾ ಇದ್ದಾರೆ. ಕೊನೆಯ ಓವರ್ ಅಲ್ಲಿ ಈಗಾಗಲೇ 50 ರನ್ಸ್ ಬಾರಿಸಿರುವಂತ ಫ್ರಾನ್ಸಿಸ್ ರಬಾಡ್ ಅವರಿದ್ದಾರೆ ಬ್ಯಾಟಿಂಗ್ ಅಲ್ಲಿ. ಮತ್ತೊಂದು ಈ ಬಾರಿ ಉತ್ತಮವಾದ ಹೊಡೆತ, ಆದರೆ ಕೇವಲ 1 ರನ್ ಅಲ್ಲಿ 2 ನೋಡುವಂತ ಒಂದು ಯತ್ನದಲ್ಲಿದ್ದಾರೆ. ಇದೀಗ ಕೂಲ್ ಅಂತ ಇದ್ದಾರೆ ಬೈಕ್ ಅವರು. ಕೂಲ್ ಈ ಮತ್ತೊಂದು ರನ್ಔಟ್ ಆಗಿದೆ ಇಲ್ಲಿ. ಕೊನೆಯ ಸ್ಟ್ರೈಕ್ ನಲ್ಲಿ ಮತ್ತೊಮ್ಮೆ ಫ್ರಾನ್ಸಿಸ್ ರಬಾಡ್ ಅವರೇ ತಗೊಂಡಿದ್ದಾರೆ. ನಾಗೇಶ್ ಸರ್ ಅವರು ರನ್ಔಟ್ ಆಗಿದ್ದಾರೆ. 115 ರನ್ಗಳು, ಈಗ 16 ರನ್ಗಳು, 116 ರನ್ಗಳು, ಈಗ +1 ಸೇರಿ ಮೊದಲ ಇನ್ನಿಂಗ್ಸ್ನ ಮೊದಲ ಸೆಮಿಫೈನಲ್ನ ಮೊದಲ ಇನ್ನಿಂಗ್ಸ್ ಕೊನೆಯ ಬಾಲ್ ಇದು. ಈಗಾಗಲೇ 116 ರನ್ಗಳಾಗಿದೆ. ಬೈಕ್ ಅವರು ತುಂಬಾ ಒಂದು ಉತ್ತಮವಾದ ಬಾಲಿಂಗ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ಕೇವಲ ಉತ್ತಮ ಹೊಡೆತ, ಈ ಬಾರಿ ಚಾನ್ಸೇ ಇಲ್ಲ. 6 ರನ್ಸ್. ಇದಕ್ಕೆ ಇದೇ ಒಂದು ಕಾರಣಕ್ಕೆ ಫ್ರಾನ್ಸಿಸ್ ರಬಾಡ್ ಅವರು ತಮ್ಮ ಬ್ಯಾಟಿಂಗ್ ತಗೊಂಡಿದ್ರು. $123 ರನ್ಸ್ ಬೇಕು ಚೇಸ್ ಮಾಡಬೇಕಾದ್ರೆ. 10 ಓವರ್ ಮುಕ್ತಾಯಕ್ಕೆ 122 ರನ್ಗಳು, 123 ರನ್ಗಳ ಸವಾಲು. ಈಗಾಗಲೇ ಮೊದಲ ಬ್ಯಾಟಿಂಗ್ ಮಾಡಿದಂತ ಫಸ್ಟ್ ಕ್ಲಾಸ್ ಬಾಯ್ಸ್
ಗೆಟ್ ಟು ರೆಡಿ, ಲೆಟ್ಸ್ ಪ್ಲೇ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಫ್ರಾನ್ಸಿಸ್ ರಾಬಡ, ಸ್ಟ್ರೈಕ್ ನಲ್ಲಿ ಅಜಯ್ ಡಾರ್ಲಿಂಗ್. ಇವರು ಕೂಡ ಒಡಿಬಡಿ ದಾಂಡಿಗ. ಗ್ರಾಮೀಣ ಪ್ರೀಮಿಯರ್ ಲೀಗ್ ಸೀಸನ್ 1 ಮತ್ತೊಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು. ಬೌಂಡ್ರಿ ಎತ್ತ ಬಾಲು ಕಾದು ನೋಡಬೇಕು. ಒಂದು ಒಳ್ಳೆಯ ಫೀಲ್ಡಿಂಗ್ ಅಂತ ಹೇಳ್ಬೋದು ರಘುಗೌಡ ಅವರ ಕಡೆಯಿಂದ. ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ, ಕೇವಲ 2 ರನ್ಗಳು. ರಘುಗೌಡ ಅವರು ಬಹಳ ಚಾಣಾಕ್ಷತೆಯ ಫೀಲ್ಡರ್ ಅಂತ ಹೇಳ್ಬೋದು, ಬಹಳಷ್ಟು ಅನುಭವಿ ಆಟಗಾರರು. ಇವರು ಕೂಡ ಸಚಿನ್ ಬಾಯ್ಸ್ ತಂಡದ ಆಟಗಾರ. ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ ಅಜಯ್ ಡಾರ್ಲಿಂಗ್, ಬೌಲಿಂಗ್ ನಲ್ಲಿ ಫ್ರಾನ್ಸಿಸ್ ರಾಬಡ. ಒಂದು ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು ಫ್ರಾನ್ಸಿ ಅವರ ಕಡೆಯಿಂದ. ಬ್ಯಾಟ್ಸ್ಮನ್ಗೆ ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ. KKR ತಂಡಕ್ಕೆ ದೊಡ್ಡ ದೊಡ್ಡ ಹೊಡೆತಗಳು ಅವಶ್ಯಕತೆ, ಕಾದು ನೋಡಬೇಕು. ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ ಫ್ರಾನ್ಸಿಸ್ ರಾಬಡ. ಸಾರಿ, ಒಂದು ಒಳ್ಳೆಯ ಕಂಬ್ಯಾಕ್ ಅಂತ ಹೇಳ್ಬೋದು ರಾಬರ್ಟ್ ಅವರ ಕಡೆಯಿಂದ. ಬ್ಯಾಟ್ಸ್ಮನ್ಗೆ ಯಾವುದೇ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ. KKR ತಂಡಕ್ಕೆ 6-4ಗಳ ಅವಶ್ಯಕತೆ ಪಂದ್ಯವನ್ನು ಗೆಲ್ಲಲು. ಇದು ಚಾಣಾಕ್ಷತೆಯ ಬೌಲಿಂಗ್ ಅಂತ ಹೇಳ್ಬೋದು ಫ್ರಾನ್ಸಿಸ್ ಅವರ ಕಡೆಯಿಂದ. ಬಹಳಷ್ಟು ಅನುಭವಿ ಬೌಲರ್. ಮತ್ತೊಂದು ದೊಡ್ಡ ಹೊಡೆತ ಲಾಂಗನ್ನಲ್ಲೂ ಕಾದು ನೋಡಬೇಕು. ಬೌಂಡ್ರಿ ಎತ್ತ ಬಾಲು, 4 ರನ್ಗಳು. ಅಂಪಣ್ಣನೆಯ 4 ರನ್ಗಳು. ಇದು ಮೊದಲನೆಯ 4 ಅಜಯ್ ಡಾರ್ಲಿಂಗ್ ಅವರ ಕಡೆಯಿಂದ. ಇವರು ಕೂಡ ಬಹಳಷ್ಟು ಒಡಿಬಡಿ ದಾಂಡಿಗ. ಇಂದಿನ ಪಂದ್ಯದಲ್ಲಿ ಹೀರೋ ಆಗಿದ್ರು, ವೈಯಕ್ತಿಕ 50 ರನ್ಗಳ ಮುಖಾಂತರ. ಇದು ಒಂದು ಒಳ್ಳೆಯ ಹೊಡೆತವಾಗಿತ್ತು. ಇವತ್ತಿನ ನಿರ್ಣಾಯಕರಾಗಿ ಸುರೇಶ್ ಅಲಿಯಾಸ್ ಲಾರಾ ಹಾಗೂ ಸದ್ದಾಮ್ ಅಲಿಯಾಸ್ ರಸೇಲ್, ಇವರು ಬಹಳಷ್ಟು ಅನುಭವಿ ನಿರ್ಣಾಯಕರು. GPL ಸೀಸನ್ 1 ಪ್ರಥಮ ಬಹುಮಾನ 51,000 ರೂಪಾಯಿಗಳು ಮತ್ತು ಆಕರ್ಷಕ ಟ್ರೋಫಿ, ಹಾಗೂ ದ್ವಿತೀಯ ಬಹುಮಾನ 26,000 ರೂಪಾಯಿಗಳು ಮತ್ತು ಆಕರ್ಷಕ ಟ್ರೋಫಿ. ಮತ್ತೊಂದು ಗಾಳಿಯಲ್ಲಿ ಚೆಂಡು, ಕಾದು ನೋಡಬೇಕು. ಫೀಲ್ಡರ್ ಇದ್ದಾರೆ. KKR ತಂಡದ ಮೊದಲನೇ ವಿಕೆಟ್ ಪತನ. ಒಡಿಬಡಿ ದಾಂಡಿಗ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಫೌಲಿನತ್ತ ಪಯಣ. ಇವತ್ತು ಆಟ ನಡೆಯಲಿಲ್ಲ ಅಜಯ್ ಡಾರ್ಲಿಂಗ್ ಅವರದ್ದು. ಇವರು ಕೂಡ ಬಹಳಷ್ಟು ಇಂದಿನ ಕಾರ್ತಿಕ್, ಇವರು ಕೂಡ ಅಜಯ್ ಡಾರ್ಲಿಂಗ್ ಅವರ ಸ್ಥಾನವನ್ನು ತುಂಬಲು ಬರ್ತಾ ಇದ್ದಾರೆ. ಕಾರ್ತಿಕ್ ಅವರು ಮೊದಲನೇ ಓವರ್ನಲ್ಲಿ ವಿಕೆಟ್ ಕಬಳಿಸಿದಂತ ಫ್ರಾನ್ಸಿಸ್ ರಾಬಡ, ಇವರು ಕೂಡ ಬಹಳ ಚಾಣಾಕ್ಷತೆಯ ಬೌಲರ್. ಒಂದು ಬೌಂಡ್ರಿಯ ಮುಖಾಂತರ ಇಂದಿನ ನೆಕ್ಸ್ಟ್ ಬಾಲ್ ಅಲ್ಲೇ ವಿಕೆಟ್ ಕಬಳಿಸಿದ್ರು. ಅದೇ ರೀತಿ ಅವರ ಜೊತೆ ಆಟ ನಡೆಯಲಿಲ್ಲ. ಅವರ ಸ್ಥಾನವನ್ನು ತುಂಬಲು ಕಾರ್ತಿಕ್ ಅವರು ಬರ್ತಾ ಇದ್ದಾರೆ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಫ್ರಾನ್ಸಿಸ್ ರಾಬಡ ಹಾಗೂ ಸ್ಟ್ರೈಕ್ ನಲ್ಲಿ ಕಾರ್ತಿಕ್. ದಾನಿಗಳು GPL ಸೀಸನ್ 1 ಆಯೋಜಕರಾದಂತಹ SRD ರಾಜ್ ತಂಡದ ಗೆಳೆಯರ ಬಳಗಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಯೂಟ್ಯೂಬ್ ಲೈವ್ ಆಗಿರುತ್ತದೆ CR7 ಆಫೀಸಿಯಲ್ ಅಲ್ಲಿ. ಬೆಂಗಳೂರು ತಂಡದವರು ಈ ಒಂದು ಟೂರ್ನಮೆಂಟ್ಗೆ ವಿಶೇಷ ದಾನಿಗಳಾದಂತ ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು ಫ್ರಾನ್ಸಿಸ್ ಅವರ ಕಡೆಯಿಂದ. 1 ಓವರ್ ಮುಕ್ತಾಯಕ್ಕೆ 6 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. KKR ತಂಡದವರು 1 ಓವರ್ ಮುಕ್ತಾಯಕ್ಕೆ 6 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ಇದು GPL ಸೀಸನ್ 1 ಸ್ಪಾನ್ಸರ್ ಆದಂತ
ದಾವದ್ ಸಾಹೇಬ್ ಅಣ್ಣನವರು ಹಾಗೂ ಜಯಂತ್ ಯೂಟ್ಯೂಬ್ ಲೈವ್ಗೆ ಬಹಳ ವಿಶೇಷ ದಾನಿಗಳಾಗಿರುತ್ತದೆ. ಹಾಗೂ ಸಾಗರ್ ಎಲೆಕ್ಟ್ರಿಕಲ್ಸ್ ಕಾಂಟ್ರಾಕ್ಟರ್ ಯೂಟ್ಯೂಬ್ ಸ್ಪಾನ್ಸರ್ ಹಾಗೂ ಖುಷಿ ಎಲೆಕ್ಟ್ರಿಕಲ್ ಹಾಗೂ ಕಾನ್ಬಾಯ್ ಎಂಪ್ಲಾಯ್ ಹಾಗೂ ಶ್ರೀನಾಥ್ AWKPCL ಹಾಗೂ ಮೀರಾಪುರ್ ಬಸನಗೌಡರು ಹಾಗೂ ಮಹೇಶ್ ಪೊಲೀಸ್ ಪಾಟೀಲ್ ಇವರು ಕೂಡ ಎಲ್ಲ ತಂಡದ ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಿರುತ್ತಾರೆ. ಹಾಗೂ ಮೊದಲನೇ ಬಹುಮಾನ ಬೆಟ್ಟಪ್ಪ ಎನ್ ಒಕ್ರಾಣಿ ನಿವೃತ್ತ ಶಿಕ್ಷಕರು ಹಾಗೂ ವಿಶ್ವಮಾನವ ಕುವೆಂಪು ಸದ್ಭಾವ ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರರು 25-26 ಇವರೆಲ್ಲರಿಗೂ ಕೂಡ ತಂಡದ ಮಾಲಕರಿಗೆ ಪರವಾಗಿಯೂ ತಂಡದ ಆಟಗಾರರ ಪರವಾಗಿಯೂ ಪ್ರೇಕ್ಷಕರ ಪರವಾಗಿಯೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಇನ್ನಿಂಗ್ಸ್ನ 2ನೇ ಓವರಿಸಲು ಬಂದಿದ್ದಾರೆ ತಂಡದ ನಾಯಕ. ಒಂದು ಒಳ್ಳೆಯ ಹೊಡೆತ, ಗಾಳಿಯಲ್ಲಿ ಚೆಂಡು, ಬೌಂಡ್ರಿ ಎತ್ತ ಬಾಲು, 4 ರನ್ಗಳು. ಇದು ತಂಡದ ನಾಯಕನ ಜವಾಬ್ದಾರಿ ಆಟ. ಅದೇ ರೀತಿ ತಂಡದ ನಾಯಕನ ಕೈಯಲ್ಲಿ ಚೆಂಡು 4 ಮುಖಾಂತರ ವೆಲ್ಕಮ್ ಮಾಡಿದ ಸುರೇಶ್ ರಾಯ್. KKR ತಂಡದ ನಾಯಕ ಛೋಟಾ ಪಟಾಕ ಬಡಾ ಸೌಂಡ್ ಶಕ್ತಿನಗರದಲ್ಲಿ ಹೆಸರುವಾಸಿಯಾದ ಅನುಭವಿ ಆಟಗಾರ ಸುರೇಶ್ ರಾಯ್. ಅದೇ ರೀತಿ ಬೌಲಿಂಗ್ನಲ್ಲಿ ರಘು ಗೌಡ ತಂಡದ ನಾಯಕ. ಮತ್ತೊಂದು ಹೊಡೆತ, ಗಾಳಿಯಲ್ಲಿ ಚೆಂಡು, ಕಾದು ನೋಡಬೇಕು, ಬೌಂಡ್ರಿ ಎತ್ತ ಬಾಲು, 4 ರನ್ಗಳು, ಬ್ಯಾಕ್ ಟು ಬ್ಯಾಕ್ ಫೋರ್ಸ್. ಇದು ತಂಡದ ನಾಯಕನ ಜವಾಬ್ದಾರಿ ಆಟ. ಇದೇ ರೀತಿ ತಂಡದ ನಾಯಕನ ಇದೇ ರೀತಿ ದೊಡ್ಡ ದೊಡ್ಡ ಹೊಡೆತಗಳು ಅವಶ್ಯಕತೆ KKR ತಂಡಕ್ಕೆ ಗೆಲ್ಲಲು ಕಾದು ನೋಡಬೇಕು. ಅದೇ ರೀತಿ ತಂಡದ ನಾಯಕ ರಘುಗೌಡ ಕೈಯಲ್ಲಿ ಚೆಂಡು, ಸ್ಟ್ರೈಕ್ ನಲ್ಲಿ ಜಾನ್ಸನ್ ರಾಯ್. ಇದು 2ನೇ ವಿಕೆಟ್ ಪತನ KKR ತಂಡಕ್ಕೆ. 2ನೇ ವಿಕೆಟ್ ಪತನ. ಇದು ರಘುಗೌಡ ತಂಡದ ನಾಯಕ ನಿಂದ ನಾಯಕನಿಗೆ ವಿಕೆಟ್ ಕಬಳಿಸಿದ್ರು. ತಂಡದ ನಾಯಕ ವಿಕೆಟ್ ಒಪ್ಪಿಸಿ ಸೋಲಿನತ್ತ ಪಯಣ. ಇದು ತಂಡದ ನಾಯಕ ಖುಷ್, ಪ್ರೇಕ್ಷಕರು ಖುಷ್. ಇದು KKR ತಂಡದ ದೊಡ್ಡ ಆಘಾತ. ತಂಡದ 2ನೇ ವಿಕೆಟ್ ಪತನ. ಇದು KKR ತಂಡದ ಆಪತ್ ಬಾಂಧವ ಶಾಲಾ ಮಣ್ಣನವರು. ಅದೇ ರೀತಿ ರಘು ತಂಡದ ನಾಯಕ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಮುಖಾಂತರ ವಿಕೆಟ್ ಕಬಳಿಸಿದರು. KKR ತಂಡದ 2ನೇ ವಿಕೆಟ್ ಪತನ. ಕಾದು ನೋಡಬೇಕು. ಒಂದು ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು. ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ ರಘುಗೌಡ ಅವರು. ಮುಂದಿನ ಸೆಮಿಫೈನಲ್ 2ನೇ ಪಂದ್ಯ ಶ್ರೀ ಕನಕದಾಸ ಬಾಯ್ಸ್ ಹಾಗೂ ಗೇಮ್ ಚೇಂಜರ್ಸ್. ದಯವಿಟ್ಟು ಆದಷ್ಟು ಬೇಗನೆ ಈ ಮೈದಾನದ ಹತ್ರ ಬರಬೇಕು. ಈ ಇನ್ನಿಂಗ್ಸ್ ಮುಗಿದ ನಂತರ ಸೆಮಿಫೈನಲ್ 2 ಪಂದ್ಯ ಪ್ರಾರಂಭವಾಗುವುದು. 2 ತಂಡದ ನಾಯಕರು
ದೊಡ್ಡ ಹೊಡೆತ, ಕಾದು ನೋಡಬೇಕು. ಬೌಂಡ್ರಿ ಹತ್ತ ಬಾಲು, ಫೀಲ್ಡರ್ ಇದ್ದಾರೆ, ಒಂದು ಒಳ್ಳೆಯ ಫೀಲ್ಡಿಂಗ್ ಅಂತ ಹೇಳ್ಬೋದು ವಿನಯ್ ಅವರ ಕಡೆಯಿಂದ. ಕೇವಲ ರನ್ನಿಂಗ್ 2 ರನ್ಗಳು, ಒಂದು ಒಳ್ಳೆಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂತ ಹೇಳ್ಬೋದು ಜಾನ್ಸನ್ ರಾಯ್ ಹಾಗೂ ಕಾರ್ತಿಕ್ ಅವರ ಕಡೆಯಿಂದ. ಸುರೇಶ್ ರಾಯ್, ಜೇಸನ್ ರಾಯ್ ತಂಡದ ನಾಯಕ. ಒಂದು ಒಳ್ಳೆಯ ಕಮ್ಬ್ಯಾಕ್, ಮತ್ತೊಂದು ದೊಡ್ಡ ಹೊಡೆತ, ಕಾದು ನೋಡಬೇಕು. ಫೀಲ್ಡರ್ ಇದ್ದಾರೆ ಬಬ್ಲು ಅವರ ಕಡೆಯಿಂದ. ಕೇವಲ 1 ರನ್ಗಳು, ಒಂದು ಒಳ್ಳೆಯ ಫೀಲ್ಡಿಂಗ್ ಅಂತ ಹೇಳ್ಬೋದು ಬಬ್ಲು ಅವರ ಕಡೆಯಿಂದ. ಓವರ್ನ ಮುಕ್ತಾಯ, 2 ಓವರ್ ಮುಕ್ತಾಯಕ್ಕೆ 17 ರನ್ಗಳು, 2 ವಿಕೆಟ್ ನಷ್ಟಕ್ಕೆ KKR ತಂಡದವರು. 2 ಓವರ್ ಮುಕ್ತಾಯಕ್ಕೆ 17 ರನ್ಗಳು. ಮತ್ತೊಂದು ದೊಡ್ಡ ಹೊಡೆತ, ಗಾಳಿಯಲ್ಲಿ ಚೆಂಡು, ಕಾದು ನೋಡಬೇಕು. ಒಂದು ಒಳ್ಳೆಯ ಕ್ಯಾಚ್ ಅಂತ ಹೇಳ್ಬೋದು ರಬಡ್ ಅವರ ಕಡೆಯಿಂದ. ಮೊದಲನೇ ಬಾಲಿನಲ್ಲಿ ವಿಕೆಟ್ ಕಬಳಿಸಿದ್ರು ನವೀನ್ ಗೌಡ ಅವರು ಕೂಡ ಬಹಳಷ್ಟು ಅನುಭವಿ. ಶ್ರೀರಾಂಪುರಿನ ಆಟಗಾರ ನವೀನ್ ಗೌಡ ಅವರ ಕೈಯಲ್ಲಿ ಚೆಂಡು, ಸ್ಟ್ರೈಕ್ ನಲ್ಲಿ ರಮೇಶ್. ಒಂದು ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು. ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ ನವೀನ್ ಗೌಡ ಅವರು. ಅದೇ ರೀತಿ ರಮೇಶ್ ರೈನಾ ಅವರು ಒಂದು ಒಳ್ಳೆಯ ಸಿಂಗಲ್ ಮುಖಾಂತರ ಅವರ ಖಾತೆಯನ್ನು ಓಪನ್ ಮಾಡಿದ್ರು. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ನವೀನ್ ಗೌಡ. ಸ್ಟ್ರೈಕ್ ನಲ್ಲಿ ಕಾರ್ತಿಕ್, ಇವರು ಕೂಡ ಹೆಸರಾಂತ ಹೊಡಿಬಡಿ ದಾಂಡಿಗ. ಇದು ಪವರ್ ಪ್ಲೇನ ಕೊನೆಯ ಓವರ್ ಆಗಿರುತ್ತದೆ. ನವೀನ್ ಗೌಡ ಅವರ ಕೈಯಲ್ಲಿ ಚೆಂಡು, ಸ್ಟ್ರೈಕ್ ನಲ್ಲಿ ಕಾರ್ತಿಕ್. ಒಂದು ಒಳ್ಳೆಯ ಚುಕ್ಕಿ ಎಸೆತ, ರಿವರ್ಸ್ ಸ್ವೀಪ್ ಹೊಡೆಯಲು ಪ್ರಯತ್ನ ಕಂಪ್ಲೀಟ್ ವಿಫಲವಾದರು ಬ್ಯಾಟ್ಸ್ಮನ್. ಒಂದು ಬಹಳಷ್ಟು ಪ್ರೆಷರ್ ಅಲ್ಲಿ ಇದ್ದಾರೆ ಬ್ಯಾಟ್ಸ್ಮನ್ಗಳು. ಯಾವುದೇ ದೊಡ್ಡ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ ನವೀನ್ ಗೌಡ ಅವರು. ಬಹಳಷ್ಟು ಅನುಭವಿ, ಒಂದು ಒಳ್ಳೆಯ ಬೌಲಿಂಗ್ ಲೈನಪ್ ಅಲ್ಲಿ ಹಿಡಿದುಕೊಂಡು ಕಟ್ಟಿ ಹಾಕ್ತಿದ್ದಾರೆ ಬ್ಯಾಟ್ಸ್ಮನ್ಗಳಿಗೆ, ಬಹಳ ಕಂಟಕವಾಗ್ತಿದ್ದಾರೆ.
ಒಂದು ಒಳ್ಳೆಯ ಫೀಲ್ಡಿಂಗ್ ಅಂತ ಹೇಳ್ಬೋದು ನಾಗೇಶ್ ಅಣ್ಣ ಅವರ ಕಡೆಯಿಂದ. ಇವರು ಕೂಡ ಬಹಳಷ್ಟು ಸೀನಿಯರ್ ಆಟಗಾರ, ಮರ್ಸೇಡಿನ ಆಟಗಾರರು ನಾಗೇಶ್ ಅವರು. ಶಕ್ತಿನಗರದ ಹಿರಿಯ ಆಟಗಾರರಂತ ಹಾಗೂ ತರಬೇತುದಾರರು ಶರವಣ ನಾಯಕಣ್ಣವರು ಕೂಡ ತುಂಬು ಹೃದಯದ ವೆಲ್ಕಮ್ ಅವರಿಗೆ. ಹಾಗೆ ಈ ಟೂರ್ನಮೆಂಟ್ಗೆ ಬಹಳ ಸಹಾಯ ಮಾಡಿದಂತ ಅಣ್ಣನವರಿಗೂ ತುಂಬು ಹೃದಯದ ಧನ್ಯವಾದಗಳು. ಒಂದು ಒಳ್ಳೆಯ ಬಾಲಿಂಗ್ ಅಂತ ಹೇಳಬಹುದು ನವೀನ್ ಗೌಡ ಅವರ ಕಡೆಯಿಂದ. ಯಾವುದೇ ಒಂದು ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ. ರನ್ ರನ್ನಿಂಗ್ ಹಾಕಿದ್ರೆ ನಿನ್ನೆ ಕರ್ದಂಗ ಹಾಕತ್ರ ನಿಂದ್ರಕತ್ತಾನ ಬರೀ ಯಾರ ಬಂದಾರ ಹೆಂಗೆ ಎಷ್ಟು ಹಾಕು ಮಿಸ್ಫೀಲ್ಡ್ ಆಗಿದೆ. ಒಂದು ಒಳ್ಳೆಯ ಫೀಲ್ಡಿಂಗ್ ಅಂತ ಹೇಳ್ಬೋದು ದೇವ್ ಅವರ ಕಡೆಯಿಂದ. ಎಲ್ಲ ಸೂರಿ ಎಚ್ ಡಿ ಸೂರಿ HD ಸೂರು ಚಿರತೆ ಸೂರ್ಯ ಅವರು HD ಸೂರ್ಯ 190ಯ ಕಿಂಗ್. ಅದ್ಭುತವಾದ ಇದರಲ್ಲಿ ಓವರ್ನ ಮುಕ್ತಾಯ, 100 ಓವರ್ ಮುಕ್ತಾಯಕ್ಕೆ 19 ರನ್, 3 ವಿಕೆಟ್ ನಷ್ಟಕ್ಕೆ KKR HD ಸೂರ್ಯ ಅವರಿಗೆ ಒಂದು ವಿಶೇಷವಾದ ಆಫರ್ ಇದೆ. ಅವರೇನಾದ್ರೂ ಡೈವರ್ದು ಕ್ಯಾಚ್ ಹಿಡಿದಲ್ಲಿ 1,000 ರೂಪಾಯಿಗಳ ಬಹುಮಾನ ಇರುತ್ತೆ. ಗಂಟೆ ಬಸ್ಸು ಯದ್ಲಾಪುರ ಅವ್ರ ಕಡೆಯಿಂದ. ನಾರ್ಮಲ್ ಕ್ಯಾಚ್ ಹಿಡಿದ್ರೆ ಇಲ್ಲ, HD ಕ್ಯಾಚ್ ಹಿಡಿದ್ಮೇಲೆ ಬೇಕಿದ್ರೆ ಡೈ ಬಿಡ್ಬೋದು 1,000 ರೂಪಾಯಿಗೋಸ್ಕರ. ಇದು ಕಾದು ನೋಡ್ಬೇಕು. ಅಂಪೈರ್ ಯಾವುದೇ ನಿರ್ಣಯ ನೀಡಿಲ್ಲ. ಔಟ್. ರೈಟ್ ಅಂಪೈರ್ ಸದ್ದಾಮ್ ಅವರಿಂದ.
ಮ್ಯಾಚ್ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ. ಬಿಗ್ ಮ್ಯಾಚ್ ಪ್ಲೇಯರ್ಸ್ ಆಡಿದ್ರೆ ಮಾತ್ರ ಈ ತರ ಪಂದ್ಯ ಗೆಲ್ಲಲಿಕ್ಕೆ ಸಾಧ್ಯ. ಶಿವಶರಣ ಅವರಿಂದ ಬಿಗ್ ಹಿಟ್ ಹೊಡೆಯೋ ಪ್ರಯತ್ನ, ಹೆಜ್ಜಾಗಿ ಮತ್ತೊಂದು ವಿಕೆಟ್ ಪತನ. ನಾಗೇಶ್ ಅವರು 2ನೇ ವಿಕೆಟ್ ತೆಗೆದುಕೊಂಡಿದ್ದಾರೆ ಈ ಓವರ್ ಅಲ್ಲಿ. ಅದ್ಭುತವಾದ ಬೌಲಿಂಗ್ ನಾಗೇಶ್ ಅವರು. ಸದ್ದಾಮ್ ಕ್ಯಾಮ್ರಾ ಓಕೆ ಓಕೆ. ನಿಮ್ಮ ಮುಂದಿನ ಪಂದ್ಯ ಟಾಸ್ಗೆ 2 ತಂಡದ ನಾಯಕರು ವೇದಿಕೆ ಹತ್ರ ಆಗಮಿಸಬೇಕು. ಮತ್ತೊಂದು ಅದ್ಭುತವಾದ ಬಾಲ್, ಕಟ್ ಶಾಟ್ ಹೊಡೆಯೋ ಪ್ರಯತ್ನ, ಯಾವುದೇ ಅವಕಾಶ ಇಲ್ಲ, ಡಾಟ್ ಬಾಲ್. ಈಗಾಗಲೇ ಗೇಮ್ ಅಲ್ಲಿ ಸಾಕಷ್ಟು ಮುಂದೆ ಇದೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ. ಇಲ್ಲಿಂದ ಕೆಕೆಆರ್ ತಂಡ ಈ ಪಂದ್ಯ ಗೆಲ್ಲಬೇಕಾದ್ರೆ ಬಹಳಷ್ಟು ಬೌಂಡ್ರಿ ಸಿಕ್ಸರ್ಗಳ ಅವಶ್ಯಕತೆ ಇದೆ. ಬಿಗ್ ಹಿಟ್ಟಿಂಗ್ ರೈನ್ ಅವರು ನಾನ್ ಸ್ಟ್ರೈಕ್ ಎಂಡ್ ಅಲ್ಲಿ ಇದ್ದಾರೆ. ಅವ್ರಿಗೆ ಸ್ಟ್ರೈಕ್ ಕೊಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ಭುತವಾದ ಹೊಡೆತ, ಗಾಳಿಯಲ್ಲಿ ಚೆಂಡು, ಇದು ಭರ್ಜರಿಯಾದ ಸಿಕ್ಸರ್. ಕಾರ್ತಿಕ್ ಪಿಜಿ ಅವರ ಬ್ಯಾಟಿಂದ 6 ರನ್. ಕಾರ್ತಿಕ್ ಪಿಜಿ ಅವರು ಒಳ್ಳೆ ಶಾಟ್ ಇದು ಶಾರ್ಟ್ ಬಾಲ್ ಆಗಿತ್ತು, ಈಸಿಯಾಗಿ ಪಿಕ್ ಮಾಡಿ ಫೈನ್ ಲೆಗ್ ಅಲ್ಲಿ ಭರ್ಜರಿ ಸಿಕ್ಸರ್ ಬಾರಿಸಿದ್ರು ಕಾರ್ತಿಕ್ ಪಿಜಿ. ಒಳ್ಳೆ ಶಾಟ್ ಇದು ಕಾರ್ತಿಕ್ ಪಿಜಿ. ಮತ್ತೊಂದು ಅದ್ಭುತವಾದ ಹೊಡೆತ, ಮತ್ತೊಮ್ಮೆ ಚೆಂಡು ಗಾಳಿಯಲ್ಲಿದೆ. ಅಲ್ಲಿ ಇನ್ಸ್ಟಾಗ್ರಾಮ್ ಬಬ್ಲು ಅವರಿಂದ ಅದ್ಭುತವಾದ ಕ್ಯಾಚ್, ಮತ್ತೊಂದು ವಿಕೆಟ್ ಪತನ. ಕಾರ್ತಿಕ್ ಪಿಜಿ ಅವರ ರೂಪ ನಾಗೇಶ್ ಅವರು ಅದ್ಭುತವಾದ ಓವರ್, 3 ವಿಕೆಟ್ ತೆಗೆದುಕೊಂಡಿದ್ದಾರೆ ಈ ಓವರಲ್ಲಿ. ಮುದ್ದಾದ ಅಮೋಘವಾದ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಒಳ್ಳೆ ಶಾಟ್ ಇದು ಲಾಂಗ್ ಆನ್ ಅಲ್ಲಿ. ಅಲ್ಲಿ ಒನ್ ಆಫ್ ದಿ ಸೇಫೆಸ್ಟ್ ಫೀಲ್ಡರ್ ಫ್ರಾನ್ಸಿಸ್ ರಬಾಡ್ ಅವರು ಅವ್ರ ಕೈಯಿಂದ ಚೆಂಡು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಬಹಳ
ಚೆಂಡು ಕೂಡ ಒಂಥರ ಭಯ ಅಂತ ಹೇಳ್ಬೋದು. ಬಾಲ್ ಲಾರ ಅವರಿಂದ ಬಿಗ್ ಹಿಟ್ ಹೊಡೆಯೋ ಪ್ರಯತ್ನ, ಇದು ಡಾಟ್ ಬಾಲ್ ಆಗಿದೆ. ಒಳ್ಳೆ ಪ್ಲೇಯರ್ ಇದು. ಸಿಂಗಲ್ ತೆಗೆದುಕೊಂಡು ರಮೇಶ್ ರೈನ್ ಅವರಿಗೆ ಸ್ಟ್ರೈಕ್ ನೀಡಿದ್ದಾರೆ. ಮಲ್ಲಿನಾರ, ಯಾಕಂದ್ರೆ ಇಲ್ಲಿಂದ ಈ ಪಂದ್ಯ ಗೆಲ್ಬೇಕಾದ್ರೆ ಆಲ್ಮೋಸ್ಟ್ ಸ್ಟ್ರೈಕ್ ಅಲ್ಲಿ ರಮೇಶ್ ರೈನ್ ಅವರಿದ್ರೆ ಮಾತ್ರ ಅದು ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ರಮೇಶ್ ರೈನ್ ಅವರಿಗೆ ಆ ಕೆಪಬಿಲಿಟಿ ಇದೆ, ಅದು ಪ್ರೂವ್ ಮಾಡ್ಕೊಳ್ಳುವಂತ ಸಮಯ ಕೂಡ ಇವಾಗ ಆಗಿದೆ. ಒಳ್ಳೆ ಶಾಟ್ ಇದು, ಗಾಳಿಯಲ್ಲಿ ಚೆಂಡು ಕಾದು ನೋಡಬೇಕು. ಫೀಲ್ಡರ್ ಇದ್ದಾರೆ ಫ್ರಾನ್ಸಿಸ್ ರಬಡ, ಒಳ್ಳೆ ಪ್ರಯತ್ನ ಇತ್ತು. ಬೌಂಡ್ರಿ 4 ರನ್ ಇದರೊಂದಿಗೆ ಒಳ್ಳೆ ಪ್ರಯತ್ನ, ಆದ್ರೂ ಕೂಡ ಬಾಲು ತುಂಬಾ ಮುಂದೆ ಟ್ರಾವೆಲ್ ಆದ್ರಿಂದ ಹಿಡಿಯೋದು ತುಂಬಾ ಕಷ್ಟ. ರಮೇಶ್ ರೈನ ಮತ್ತೊಮ್ಮೆ ಸ್ಟ್ರೈಕ್ ಅಲ್ಲಿ. ಮತ್ತೊಂದು ಭರ್ಜರಿಯಾದ ಹೊಡೆತ, ಫುಲ್ ಟಾಸ್ ಬಾಲ್ ಮಿಡ್ ವಿಕೆಟ್ ಅಲ್ಲಿ ಭರ್ಜರಿಯಾದ ಸಿಕ್ಸರ್ ರಮೇಶ್ ರೈನ ಅವರ ಬ್ಯಾಟಿಂದ. ಮುಂದಿನ ಪಂದ್ಯದ ತಂಡದ ಆಟಗಾರರು ಹಾಗೂ ನಾಯಕರು ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬರಬೇಕು ಟಾಸ್ ಮಾಡಲಿಕ್ಕೆ. ಶ್ರೀ ಕನಕದಾಸ ಬಾಯ್ಸ್ ತಂಡದ ನಾಯಕ ಸಂದೀಪ್ ಅವರು ಇಲ್ಲೇ ಇದ್ದಾರೆ. ಈಗ ಗೇಮ್ ಚೇಂಜರ್ಸ್ ತಂಡದ ನಾಯಕರು ಕೂಡ ಆಗಮಿಸಬೇಕು ದಯವಿಟ್ಟು. ಅಣ್ಣ ಬಾಲಾ ಸಿದ್ದು, ಎಷ್ಟು ಬಾಲ್ ಅಣ್ಣ? ಲಾಸ್ಟ್ ಬಾಲ್. ರಿವರ್ಸ್ ಪಡೆಯುವ ಪ್ರಯತ್ನ, ಇದರೊಂದಿಗೆ ಡಾಟ್ ಬಾಲ್ ಇದು. ಇದರೊಂದಿಗೆ ಓವರ್ನ ಮುಕ್ತಾಯ. 5 ಓವರ್ ಮುಕ್ತಾಯಕ್ಕೆ 37 ರನ್. ಇನ್ನು 30 ಬಾಲ್ಗಳಲ್ಲಿ 86 ರನ್ ಬೇಕು ಈ ಪಂದ್ಯ ಗೆಲ್ಲಬೇಕಾದ್ರೆ. KKR ತಂಡ ಇಲ್ಲಿಂದ ಸಾಕಷ್ಟು ಅದು ಸುಗಮ ಇಲ್ಲ ಅವರಿಗೆ. ಈಗ ಮತ್ತೊಮ್ಮೆ ಬಾಲಿಂಗ್ ತೆಗೆದುಕೊಂಡು ಕಳೆದ ಓವರಲ್ಲಿ ಅದ್ಭುತವಾಗಿ ಬಾಲಿಂಗ್ ಮಾಡಿದ ನಾಗೇಶ್ ಅವರು 3 ವಿಕೆಟ್ ತೆಗೆದುಕೊಂಡಿದ್ರು ಕಳೆದ ಓವರಲ್ಲಿ ಅವರು. ಫೈನಲ್ ಪಂದ್ಯ ಕೂಡ ಇವತ್ತೇ ಇರುತ್ತೆ. ಇವತ್ತು ಮಧ್ಯಾಹ್ನ ಈ SRD ರಾಯಲ್ಸ್ ಕಮಿಟಿ ಕಡೆಯಿಂದ ಊಟದ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು, ಎಲ್ಲ ಕ್ರಿಕೆಟ್ ಆಟಗಾರರು, ಎಲ್ಲ ಪ್ರೇಕ್ಷಕರು ಇಲ್ಲೇ ಊಟ ಮಾಡಿಕೊಂಡು ಫೈನಲ್ ಪಂದ್ಯವನ್ನು ನೋಡಬೇಕು. CR7 ಅಫಿಷಿಯಲ್ ಮಲ್ಲಲಾರರಿಂದ ವಿಕೆಟ್ ಹೊಡೆಯುವ ಪ್ರಯತ್ನ, ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನ. ಅದ್ಭುತವಾದ ಸೆಲೆಬ್ರೇಷನ್ ಇದೆ ನಾಗೇಶ್ ಅವರಿಂದ. ಅವರು ಮೊದಲನೇ ಬಾರಿ ಇಲ್ಲಿ ನಮ್ಮ ಲೀಗಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಮುಂದಿನ ಬ್ಯಾಟ್ಸ್ಮನ್ ಆಗಿ ಸಜ್ಜತ್ ಅವರು. ಸಜ್ಜತ್ ಮುಂದಿನ ಬ್ಯಾಟ್ಸ್ಮನ್. ರಮೇಶ್ ರೈನ ಇದ್ದಾರೆ ನಾನ್ ಸ್ಟ್ರೈಕ್ ಅಲ್ಲಿ.
ಒಳ್ಳೆ ಬಾಲ್ ಇದು, ಯಾವುದೇ ಅವಕಾಶ ಇರಲಿಲ್ಲ ಬ್ಯಾಟ್ಸ್ಮನ್ಗೆ. ಬೀಟ್ ಏನಾದ್ರು ಸಜ್ಜದ್ ಅವರು. ಒಳ್ಳೆ ಬ್ಯಾಟರ್ ಅಂತಾನೆ ಹೇಳ್ಬೋದು ಎರಡು ತಂಡಗಳು ಕೂಡ. ಸ್ವಲ್ಪ ಈಗ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ ಮೇಲ್ಗೈ ಸಾಧಿಸಿದೆ ಈ ಪಂದ್ಯದಲ್ಲಿ. ಭರ್ಜರಿಯಾದ ಹೊಡೆತ ಸಜ್ಜತ್ ಅವರಿಂದ. ಬಾಲ್ ಲಾಂಗ್ ಆಫ್ ಅಲ್ಲಿ ಒನ್ ಆಫ್ ದಿ ಸೇಫೆಸ್ಟ್ ಫೀಲ್ಡರ್ ಒನ್ ಗೆ HD ಸೂರ್ಯ ಅವರಿದ್ದಾರೆ. ಒನ್ ಗೆ ಏನಾದ್ರು ಒನ್ ಗೆ ಪ್ರೀಮಿಯರ್ ಲೀಗ್ ಆಡಿಸಿದ್ರು ಅವರು. ಮೇ ಬಿ IFBB ಸೇಲ್ ಆಗೋ ಎಲ್ಲ ಸಾಧ್ಯತೆಗಳಿವೆ. ಕ್ಲೀನ್ ಬೋಲ್ಡ್ ಆಗಿದ್ದಾರೆ. 5 ವಿಕೆಟ್ ಇದರೊಂದಿಗೆ 5 ವಿಕೆಟ್ ಸಂಪೂರ್ಣ ನಾಗೇಶ್ ಅವ್ರದ್ದು. ರಮೇಶ್ ರೈನಾ ನೆಕ್ಸ್ಟ್ ಬಿಟ್ಟು ಆಡಿದ್ರು. ಅದ್ಭುತವಾದ ಬಾಲಿಂಗ್ ಇತ್ತು. ಕ್ಲೀನ್ ಬೋಲ್ಡ್ ಆಗಿ ಪೀಲನ್ನತ್ತ ರಮೇಶ್ ರೈನಾ. ನಾಗೇಶ್ ಅವರಿಂದ ಅದ್ಭುತವಾದ ಬಾಲಿಂಗ್. ಮುಂದಿನ ಬ್ಯಾಟ್ಸ್ಮನ್ ಸುದೀಪ್ ಚೂಪೆ. ಯೂಟ್ಯೂಬ್ ಲೈವ್ ಇರುತ್ತೆ, CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಲೈವ್ ನೋಡಿ. ಒಳ್ಳೊಳ್ಳೆ ಟೂರ್ನಮೆಂಟ್ ಆಡಿಸ್ತಾರೆ ಅವರು. ಒಳ್ಳೊಳ್ಳೆ ಟೂರ್ನಮೆಂಟ್ಗೆ ಅವರು ಚಾನಲ್ ಅಲ್ಲಿ ಸಿಗ್ತವೆ ನಿಮಗೆ. ಮುಂದಿನ ಪಂದ್ಯ ಭಂಡಾರದ ಒಡೆಯ ಶ್ರೀ ಕನಕದಾಸ ಬಾಯ್ಸ್ ವರ್ಸಸ್ ಗೇಮ್ ಚೇಂಜರ್ಸ್ ಶಕ್ತಿನಗರ್. ಭಂಡಾರದ ಒಡೆಯ वाइट वाइट मैच के बाद भी कुछ भी करना नहीं होता देख ಸುದೀಪ್ ಅವರಿಂದ ಒಳ್ಳೆಯ ಪ್ಲೇಡ್ ಇದು. ಯಾವುದೇ ರನ್ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಮೋಸ್ಟ್ ಒನ್ ಸೈಡೆಡ್ ಗೇಮ್ ಆಗೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಆ ಕಡೆ ಸುಮನ್, ಇಲ್ಲಿ ಎಗಿರ್ತಾವ ಕ್ಯಾಮ್ರಾ ಅದ. ಸ್ವಲ್ಪ ದೂರ ಹೊಡ್ರಿ ಅಷ್ಟೇ. 6 ಓವರ್ ಮುಕ್ತಾಯಕ್ಕೆ 39 ರನ್. 8 ವಿಕೆಟ್ ನಷ್ಟಕ್ಕೆ. HD ಸೂರ್ಯ ಅವರು ಮೇ ಬಿ ಬಾಲಿಂಗ್ ಮಾಡೋ ನಿರೀಕ್ಷೆಯಲ್ಲಿ ಎಲ್ಲ ಅಭಿಮಾನಿಗಳಿದ್ದಾರೆ. ಪ್ಲೇಯಿಂಗ್ ಲೆವೆನ್ ಇಲ್ಲ ಅಂತ ಅವರು ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಬಂದಿದ್ದಾರೆ. ಅಭಿಮಾನಿಗಳಲ್ಲಿ ಸಾಕಷ್ಟು ನಿರಾಶೆ ವಿಷಯ ಇದು. ಪಟಾಕ ಧಮಾಕ. ಟೆಸ್ಟ್ ಮ್ಯಾಚ್ ಫೀಲ್ಡ್ ಸೆಟ್ ಇದು. ಯಾವ ರೀತಿ ಬಾಲಿಂಗ್ ಮಾಡ್ತಾರೆ ಕಾದು ನೋಡ್ಬೇಕು ಈ ಫೀಲ್ಡ್ಗೆ. किसके पास थी? हाँ पूछ रहा रघु किधर गया? रघुवेंद्र ना ಅಲ್ಲೇ ಅಲ್ಲೇ ಆ ಕಡೆ ಬೋಲ್ಡ್ ಆಗಿದ್ದಾರೆ ಸುದೀಪ್ ಚೂಪೆ. ಮೂವತ್ತೊಂಬತ್ತು ಲಾಸ್ಟ್ ವಿಕೆಟ್.
ವಿಕೆಟ್ ಕಾಶಿಂ ಭಾಯ್ ಅವರು ಆಗಮಿಸಿದ್ದಾರೆ, ತಂಡದ ಮಾಲೀಕರು ಕೂಡ ಆಗಿರ್ತಾರೆ ಅವರು. ಕಾಶಿಂ ಭಾಯ್ ಕೊನೆಯ ವಿಕೆಟ್ ಆಗಿರುತ್ತೆ. ಕೊನೆಯ ವಿಕೆಟ್ ಆಗಿರುತ್ತೆ ಇದು KKR ತಂಡದ್ದು. ಇದು ವೈಡ್ ಬಾಲ್, ಎಕ್ಸ್ಟ್ರಾ ರನ್. हाँ होता है बस मैं डांस कर रहा था. हाँ ಒಳ್ಳೆ ಬ್ಯಾಟಿಂಗ್ ಇದು ಕಾಶಿಂ ಭಾಯ್ ಅವರಿಂದ. ನಾನು ಕೂಡ ಪ್ಲೇಯರೇ, ನಾನು ಕೂಡ ಆಟಗಾರನಿಂದ ತೋರಿಸಿದ್ರೆ ಕಾಶಿಂ ಭಾಯ್ ಒಳ್ಳೆ ಪ್ಲೇಯರು. ಫ್ರಾನ್ಸಿಸ್ ರಬಾಡ ಅದ್ಭುತವಾದ ಬಾಲಿಂಗ್ ಇದು. ಒನ್ ಸೈಡೆಡ್ ಮ್ಯಾಚ್ ಆಗುವಲ್ಲಿ ಅವರ ಪ್ರಮುಖ ಪಾತ್ರ ಇದೆ ಬ್ಯಾಟಿಂಗ್ ಹಾಗೂ ಬಾಲಿಂಗ್ ಅಲ್ಲಿ. ವೈಡ್ ಬಾಲ್, ಎಕ್ಸ್ಟ್ರಾ ರನ್. ಟೆಸ್ಟ್ ಮ್ಯಾಚ್ ವೆಲ್ ಸೆಟ್ ಆಗಿದೆ ಇದು. ಟೆಸ್ಟ್ ಮ್ಯಾಚ್ ಅಂತ ಬಾಲಿಂಗ್ ಮಾಡ್ತಾ ಇದ್ದಾರೆ. ಅಣ್ಣ ನೆಕ್ಸ್ಟ್ ಮ್ಯಾಚ್ ಟಾಸು ದಯವಿಟ್ಟು ಎರಡು ತಂಡ್ರ ನಾಯಕರು ಇವಾಗಲೇ ಇದರೊಂದಿಗೆ ಆಲ್ ಔಟ್ ಆಗಿದೆ KKR ತಂಡ. ಈಗ ಅದ್ಭುತವಾದ ಸೆಲೆಬ್ರೇಷನ್ ಇದೆ ಇಲ್ಲಿ. ಅಣ್ಣ ಪಿಚ್ ಮೇಲೆ ಹೋಗ್ಬೇಡ್ರಿ ಅಣ್ಣ, ದಯವಿಟ್ಟು ಯಾರು ಪಿಚ್ ಮೇಲೆ ಹೋಗ್ಬೇಡ್ರಿ ಅಣ್ಣ. ಫ್ರಾನ್ಸಿಸ್ ಅಣ್ಣ, ಫ್ರಾನ್ಸಿಸ್ ಲಬೋರ್ಡ್ ಯಾರು ಪಿಚ್ಚಲ್ಲಿ ಅಂಪೈರ್ಸ್ ಸೆಲೆಬ್ರೇಷನ್ ಹೆಂಗಾದ್ರೂ ಮಾಡಿ ಹೊರಗಡೆ ಮಾಡಿ ದಯವಿಟ್ಟು. ಅಂಪೈರ್ಸ್ ಯಾರು ಅವ್ರನ್ನ ಅಲ್ಲಿ ಪಿಚ್ ಮೇಲೆ ಯಾರನ್ನೂ ಬಿಡಬೇಡಿ, ಗಾಡಿಯನ್ನು ಒಳಗಡೆ ತರಬೇಡ್ರಿ ದಯವಿಟ್ಟು. ದಯವಿಟ್ಟು ಅಲ್ಲಿ ಗಾಡಿ ಯಾರು ಒಳಗಡೆ ತರಬೇಡ್ರಿ. ಇನ್ನೂ ಫೈನಲ್